ಮೊನ್ನೆ ಯಾರೋ ಒಂದು ಕಮೆಂಟ್ ನೋಡಿದೆ ನನಗೆ, ಅಥವಾ ಈ ಥರ ಕಮೆಂಟ್ ಬರುತ್ತೆ, ಶ್ರೀಕೃಷ್ಣ ದೇವರು ಅಂದಮೇಲೆ ಅವನಿಗೆ ಯುದ್ಧ ಮಾಡಿಸೋ ಅವಶ್ಯಕತೆ ಏನಿತ್ತು, ಅವನಿಗೆ ಇಷ್ಟೆಲ್ಲ ಪ್ರಯತ್ನ ಪಡೋ ಅವಶ್ಯಕತೆ ಏನಿತ್ತು, ಅವನು ಒಂದು ಕ್ಷಣದಲ್ಲಿ ಮಾಡ್ಬೋದಾಗಿತ್ತಲ್ವಾ? ಒಂದು ನಿಯಮ ಹಾಕ್ಕೊಂಡೇ ಇದ್ದಾನೆ ಅವನು. ಆ ನಿಯಮವನ್ನು ಅವನು ಮೀರಲ್ಲ ಅನ್ನೋ ಅಂಶ ಇದೆಯಲ್ಲ, ಅದೇ ಇಲ್ಲೆಲ್ಲ ಇರೋದು ಅಂತ. ಅವನು ದೇವರೇ ಆದರೂ ಇಲ್ಲಿ ಅವತರಿಸಿ ಬಂದಾಗ ಅವನು ಮನುಷ್ಯನಂತೆಯೇ ನಾನು ಸಾಯ್ಬೇಕು, ನನ್ನನ್ನು ಸಾಯಿಸೋದಕ್ಕೆ ನೀನು ಸಿದ್ಧ ಇದೆಯಾ, ನಾನು ಹೆಲ್ಪ್ ಮಾಡಿದ್ರೆ ಮಾತ್ರ ನೀನು ನನ್ನನ್ನು ಸಾಯಿಸ್ತೀಯ. ಓಕೆ, ಅಂದ್ರೆ ಈ ಶಿಖಂಡಿಯ ಕೇಳ್ಕೋಬೇಕಪ್ಪ, ನಾನು ನಿನ್ನನ್ನು ಕೊಲ್ಲೋದು ಅನಿವಾರ್ಯ, ಆದರೆ ಕೊಲ್ಲೋದು ನನ್ನ ಕರ್ತವ್ಯ, ನಾನು ಅದಕ್ಕೆ ಹುಡ್ಕೊಂಡ್ ಬಂದಿದ್ದೀನಿ. ಯುದ್ಧಕ್ಕೆ ಒಬ್ಬ ಎದುರಿಗೆ ಬಂದಾಗ ಅವನನ್ನು ಅವಾಯ್ಡ್ ಮಾಡಿ ಹೋಗೋದು ಅನ್ನೋದಿದೆಯಲ್ಲ, ಅದು ಒಂಥರ ಸೋಲೆ ಅಲ್ವಾ ಅಂತ. ನಿನ್ನ ಜೊತೆಗೆ ಯುದ್ಧ ಮಾಡದೆ ಹೋದ ಅನ್ನೋದು ಸೋಲು ಅನ್ನೋ ಥರ ಆಗುತ್ತೆ. ಆದರೆ ಭೀಷ್ಮ ಮಾತ್ರ ಅವನ ಪ್ರಕಾರ ಅವನು ಹೆಣ್ಣು. ಯಾಕೆಂದ್ರೆ ಸೃಷ್ಟಿಕರ್ತ ಸೃಷ್ಟಿಸುವಾಗ ನೀನೇನಾಗಿದ್ದೆ ಅಂತಷ್ಟೇ ಭೀಷ್ಮನ ಪ್ರಶ್ನೆ. ಒಂದು ಹಂತದಲ್ಲಿ ಭೀಷ್ಮ ಯುಧಿಷ್ಠಿರನನ್ನು ಮುಚ್ಚಿ ಬಿಡ್ತಾನೆ ಬಾಣಗಳ ಸುರಿಮಳೆಯಿಂದ ಅಂತ. ಅಂದರೆ ಎಷ್ಟು ಬಾಣಗಳನ್ನು ಅವನ ಮೇಲೆ ಬಿಡ್ತಾನೆ ಅಂತ ಅಂದರೆ ಸುತ್ತ ಇದ್ದ ಯಾರಿಗೂ ಯುಧಿಷ್ಠಿರ ಕಾಣಿಸೋದೇ ಇಲ್ಲ. ಮಹಾಭಾರತದ ರಹಸ್ಯಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳನ್ನ ತಿಳಿಸಿಕೊಡೋದಕ್ಕೆ ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು ಮಹಾಭಾರತ ಯುದ್ಧದಲ್ಲಿದ್ದೀವಿ. ಯುದ್ಧವನ್ನು ಅರ್ಧಕ್ಕೆ ಬಿಟ್ಟು ಓಡೋಗಿದ್ದೀವಿ. ಓಕೆ, ಸೊ ಕ್ಷಮೆ ಇರಲಿ. ಆದರೆ ನಾವು ಹೆದರಿ ಓಡಿ ಹೋಗಿಲ್ಲ, ಅನಿವಾರ್ಯ ಕಾರಣಗಳಿಂದಾಗಿ ಸ್ವಲ್ಪ ದೂರ ಇರೋ ಥರ ಆಯಿತು. ಸರ್ ಒಂದು ಪುಸ್ತಕ ಬರೆದಿದ್ದಾರೆ, ಕುಂತಿ ಮತ್ತು ಪಾಂಡು ಅಂತ. ಆ ಪುಸ್ತಕ ಬಿಡುಗಡೆ ಆಗಲೇಬೇಕು ಅಂತ ಜಮೀಲ್ ಸಾವಣ್ಣ ಅವರು ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡ್ಕೊಂಡಿದ್ರು. ಹೀಗಾಗಿ ಆ ಪುಸ್ತಕದಲ್ಲಿ ಅವರು ಬ್ಯುಸಿಯಾಗಿದ್ದರು. ಆ ಪುಸ್ತಕದ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿದ್ದೀವಿ, ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಭಾಳಷ್ಟು ಜನ ಕೇಳ್ತಿರ್ತಾರೆ ಯಾವ ಪುಸ್ತಕಗಳನ್ನ ಓದಬೇಕು ಮಹಾಭಾರತ ಬಗ್ಗೆ ಅಂಥೇಳಿ. ನಾನು ಹೇಳಿದ್ದು ಸ್ಟಾರ್ಟ್ ವಿತ್ ಸಂಪಾ ಸರ್ ಬುಕ್ಸ್. ಇವರೇ ಮಹಾಭಾರತ ಬಗ್ಗೆ ಎಷ್ಟೋ ಪುಸ್ತಕಗಳನ್ನ ಬರೆದಿದ್ದಾರೆ, ರಾಮಾಯಣದ ಬಗ್ಗೆ ಬರೆದಿದ್ದಾರೆ. ಆ ಪುಸ್ತಕಗಳಿಂದನೇ ನೀವು ಶುರು ಮಾಡ್ಕೊಳ್ಳಿ. ಆಮೇಲೆ ನೀವು ಭಾಳಷ್ಟು ಪುಸ್ತಕಗಳಿದೆ ಕನ್ನಡದಲ್ಲಿ, ಆ ಎಲ್ಲ ಪುಸ್ತಕಗಳನ್ನ ಓದ್ಬೋದು. ಸರ್ ಒಂದು ವೆಬ್ಸೈಟ್ ಕೂಡ ಇದೆ, authorsampa.com. ಕರೆಕ್ಟಾ ಸರ್? authorsampa.com ಅಂತ, AUTHORSAMPA.com ಅಂತ. ಆ ವೆಬ್ಸೈಟ್ನ ಲಿಂಕ್ ಕೂಡ ಪುನೀತ್ ಅವರು ನಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ. ನೀವು ಆ ವೆಬ್ಸೈಟಿಗೆ ಹೋದರೆ ನಿಮಗೆ ಬೇಕಾಗಿರುವಂಥ ಎಲ್ಲ ಪುಸ್ತಕಗಳು ಸರ್ದು ನಿಮಗೆ ಸಿಗ್ತವೆ. ನೀವು ಆನ್ಲೈನ್ ಅದನ್ನು ಪರ್ಚೇಸ್ ಮಾಡ್ಕೋಬೋದು. ಇಲ್ಲ ನಿಮಗೆ ಆನ್ಲೈನ್ ಮಾಡೋಕ್ಕಾಗಲ್ಲ ಅಂದರೆ ಫೋನ್ ಏನಾದರೂ ಇದೆಯಾ? ಫೋನ್ ನಂಬರ್ ಇದೆ. ಆ ಫೋನ್ ಮಾಡಿದರೆ ನಿಮಗೆ ಬಹುಶಃ ಅವರು ಫಿಸಿಕಲ್ ಕಾಪಿ ಅಂದರೆ ನಿಮಗೆ ಕಳಿಸ್ಕೊಡ್ತಾರೆ. ಸೊ ಅದನ್ನು ನೀವು ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ನ ಶುರು ಮಾಡೋಣ. ಸೊ 7ನೇ ದಿನದಲ್ಲಿದ್ದೀವಿ ಮಹಾಭಾರತ ಯುದ್ಧದ್ದು. ಮತ್ತು ಏಳನೇ ದಿನದ ಪೂರ್ವಾಹ್ನದಲ್ಲಿ ಅಂದರೆ ಬೆಳಗಿನ ಯುದ್ಧದಲ್ಲಿ ಅಂದರೆ ಮಧ್ಯಾಹ್ನದ ತನಕ ಏನು ಯುದ್ಧ ಆಯಿತು, ಅಲ್ಲಿ ಒಂದು ಘಟನೆ ನಡೆದಿರೋದನ್ನು ನಾನು ಗಮನಿಸಿದೆ. ಅದೇನೆಂದರೆ ಶಿಖಂಡಿ ಹುಟ್ಟಿರೋದೇ ಭೀಷ್ಮನ ಸಂಹಾರ ಮಾಡೋಕ್ಕೆ. ಆದರೆ ಆತನೇ ಹೆದರಿ ಓಡಿ ಹೋಗ್ತಾನೆ ಭೀಷ್ಮನಿಗೆ. ಆವಾಗ ಯುಧಿಷ್ಠಿರ ಆತನಿಗೆ ಬೈದಿದ್ದು, ರೇಗಿದ್ದು ನಾವು ಫಸ್ಟ್ ಹಾಫಲ್ಲಿ ನೋಡಿದ್ವಿ. ಒಂಥರ ನನಗನ್ಸುತ್ತೆ ಇದು ಟ್ರೇಲರ್ ಒಂದು ಬರುತ್ತೆ, ಆಮೇಲೆ ಸಿನಿಮಾ ಬರುತ್ತಲ್ಲ, ಆ ಥರ ಒಂದಷ್ಟು ಟ್ರೇಲರ್ಗಳು ಬರ್ತವೆ, ಆಮೇಲೆ ಸಿನಿಮಾ ಬರುತ್ತೆ. ಆ ಥರ ಒಂದಷ್ಟು ಘಟನೆಗಳು ಅದರ ಒಂದು ಪ್ರಿಲ್ಯೂಡ್ ಥರ, ಮುನ್ನುಡಿ ಥರ ಕೆಲವೊಂದು ಕಾಣಿಸ್ತವೆ ಅಂತ ಅನಿಸುತ್ತೆ ನನಗೆ. ಎಸ್ ಸರ್, ಹೌದು, ನೀವು ಹೇಳಿದಾಗೆ ಹಾಗೇನೆ ಬರುತ್ತೆ. ಅಂದರೆ ನಿರಂತರ ಪ್ರಯತ್ನಗಳಂತೂ ಆಗ್ತಾ ಹೋಗುತ್ತೆ. ಫಲಿತಾಂಶ ಬರೋದು ಕೊನೆಯ ಯಾವುದೋ ಒಂದು ಸನ್ನಿವೇಶದಲ್ಲಿ. ಆದರೆ ಅಷ್ಟರ ಒಳಗೆ ಶಿಖಂಡಿ ಬಹಳ ಸಲ ಭೀಷ್ಮನ ಎದುರು ಹೋಗಿ ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ. ಮತ್ತು ಪಾಂಡವರು ಪ್ರಜ್ಞಾಪೂರ್ವಕವಾಗಿ ಶಿಖಂಡಿಯನ್ನು ಭೀಷ್ಮನ ಎದುರಿಗೆ ತರೋ ಪ್ರಯತ್ನಗಳನ್ನು ಮಾಡ್ತಾ ಹೋಗ್ತಾರೆ. ಆದರೆ ಅದು ಗೊತ್ತಿರೋದ್ರಿಂದ ದುರ್ಯೋಧನ ಅದನ್ನು ಅವಾಯ್ಡ್ ಮಾಡ್ತಾನೆ ಬರ್ತಾನೆ. ಶಿಖಂಡಿ ಭೀಷ್ಮ ಎದರ ಬದರ ಆಗದಂತೆ ಪ್ರತಿ ಕ್ಷಣದಲ್ಲಿ ಎದುರೋಗಿ ನಿಂತ ಅಂದ್ರೂ ಇನ್ನೇನೋ ಮಾಡಿ ಇನ್ನೊಂದು ಕಡೆ ಸೆಳೆಯೋ ಥರದ ಕೆಲಸಗಳನ್ನು ಅವರೂ ಮಾಡ್ತಾ ಬರ್ತಾರೆ ಅಂತ. ಹಾಗಾಗಿ ಭೀಷ್ಮನ ಸಂಹಾರಕ್ಕೆ ಅಂತ ಶಿಖಂಡಿ ಹುಟ್ಟಿದರೂ ಕೂಡ ಅದಷ್ಟು ಸುಲಭದ್ದಲ್ಲ ಅಂತ. ಭೀಷ್ಮನನ್ನು ಸಂಹಾರ ಮಾಡೋದು ಅನ್ನೋದು ಅಷ್ಟು ಸುಲಭದ್ದಲ್ಲ ಅಂತ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಕೊಲ್ಲೋದಕ್ಕಾಗಿಯೇ ಹುಟ್ಟು ಬಂದಿದ್ದಾನೆ, ಹಾಗಂತ ಕೊಲ್ಲುವ ಸಂಪೂರ್ಣ ಸಾಮರ್ಥ್ಯ ಅವನಲ್ಲಿಲ್ಲ ಅಂತ. ಕರೆಕ್ಟ್. ಸಂಹಾರಕ್ಕೆ ಅವನು ಕಾರಣನಾಗಬಹುದಾದ ಸಾಮರ್ಥ್ಯ ಇದೆಯೇ ಹೊರತು ಅವನಿಗೆ
ಕೊಲ್ಲುವ ಸಾಮರ್ಥ್ಯ ಇಲ್ಲ ಅವನಿಗೆ ಅಂತ. ಆದ್ರೆ ಅವನಿಂದಾಗಿ ಸಂಹಾರ ಆಗತ್ತೆ, ಅವನಿಂದಾಗಿ ಕೊಲೆ ಆಗತ್ತೆ. ಬ್ಯೂಟಿಫುಲ್ ಸರ್, ಬ್ಯೂಟಿಫುಲ್ ಮಾತಿದೆ ಆಕ್ಚುಲಿ. ಅಂತಂದ್ರೆ ನೀವು ಅದಕ್ಕೆ ಹುಟ್ಟು ಬಂದಿದ್ದೀರಾ, ಬಟ್ ನೀವು ಪ್ರಯತ್ನ ಪಡೆದಿದ್ರೆ ಅದು ಆಗಲ್ಲ. ಆಗಲ್ಲ. ನಿರಂತರ ಪ್ರಯತ್ನದ ಜೊತೆಗೆ ನಾನೇ ಮಾಡಿಬಿಡ್ತೀನಿ ಅಂದ್ರೂ ಆಗಲ್ಲ, ಇನ್ಯಾರೋ ಒಂದಿಷ್ಟು ಸಹಕಾರನೂ ಬೇಕಾಗತ್ತೆ ಅದಕ್ಕೆ ಅಂತ. ಕರೆಕ್ಟ್. ನೋಡಿ ಸರ್, ಮೊನ್ನೆ ಯಾರೋ ಒಂದು ಕಮೆಂಟ್ ನೋಡಿದೆ ನನಗೆ, ಅಥವಾ ಈ ತರ ಕಮೆಂಟ್ ಬರುತ್ತೆ, ಶ್ರೀಕೃಷ್ಣ ದೇವರು ಅಂದಮೇಲೆ ಅವನಿಗೆ ಯುದ್ಧ ಮಾಡಿಸೋ ಅವಶ್ಯಕತೆ ಏನಿತ್ತು, ಅವನಿಗೆ ಇಷ್ಟೆಲ್ಲ ಪ್ರಯತ್ನ ಪಡೋ ಅವಶ್ಯಕತೆ ಏನಿತ್ತು, ಅವನು ಒಂದು ಕ್ಷಣದಲ್ಲಿ ಮಾಡ್ಬೋದಾಗಿತ್ತಲ್ವಾ ಅಂತ ಒಂದು ಕೆಲವೊಬ್ರು ಪ್ರಶ್ನೆ ಕೇಳ್ತಾರೆ. ಬಹುಶಃ ಇದು ಬಹಳ ಸರಿಯಾದ ಉತ್ತರ ಅನ್ಸುತ್ತೆ. ಹೌದು. ಅಂದ್ರೆ ದೇವರು ಸಂಕಲ್ಪ ಮಾಡಿದ ಮಾತ್ರಕ್ಕೆ ಆಗ್ಬಿಡತ್ತೆ ಅಂತ, ಇಷ್ಟೆಲ್ಲ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಅವನು ಸಂಕಲ್ಪದಿಂದ ಸೃಷ್ಟಿ ಮಾಡಿದ್ದಾನೆ, ಸಂಕಲ್ಪದಿಂದನೇ ಇದೆಲ್ಲ ಸಾಯ್ಲಿ ಅಂತ ಹೇಳ್ಬಿಡ್ಬೋದು, ಎಲ್ಲರೂ ಒಳ್ಳೇದಾಗ್ಬಿಡ್ಲಿ ಎಲ್ಲರಿಗೂ ಅಂತ ಹೇಳ್ಬಿಡ್ಬೋದು. ಅಂದ್ರೆ ಅದು ಹಾಗಿಲ್ಲ ಅಂತ ಒಂದು ನಿಯಮ ಹಾಕೊಂಡೇ ಇದ್ದಾನೆ ಅವನು. ಆ ನಿಯಮವನ್ನು ಅವನು ಮೀರಲ್ಲ ಅನ್ನೋ ಅಂಶ ಇದೆಯಲ್ಲ, ಅದೇ ಇಲ್ಲೆಲ್ಲ ಇರೋದು ಅಂತ. ಅವನು ದೇವರೇ ಆದ್ರೂ ಇಲ್ಲಿ ಅವತರಿಸಿ ಬಂದಾಗ ಅವನು ಮನುಷ್ಯನಂತೆಯೇ ವರ್ತಿಸ್ತಾನೆ, ಮತ್ತು ಇಲ್ಲಿಯ ಮನುಷ್ಯ ಲೋಕದ ಎಲ್ಲ ಸಮಸ್ಯೆಗಳು, ತೊಳಲಾಟಗಳು, ಆತಂಕಗಳು, ಅವುಗಳನ್ನೆಲ್ಲ ಇಟ್ಟುಕೊಂಡೇ ಅಷ್ಟೂ ನಡೆಯುತ್ತೆ ಅಂತ. ಅವನ್ನ ಮೀರಿ ಏನು ನಡೆಯೋದೇ ಇಲ್ಲ ಇಲ್ಲಿ ಅಂತ. ಹಾಗಾಗಿ ನಿಯಮ ಮೀರಿ, ಅಂದ್ರೆ ಅವನೇ ಹಾಕೊಂಡಿರೋ ಜೀವಿಗಳ ಬದುಕಿಗೆ ಹಾಕಿರೋ ನಿಯಮಗಳನ್ನ ಮೀರಿ ಯಾವುದನ್ನೂ ಮಾಡೋದಿಲ್ಲ ಇಲ್ಲಿ ಅಂತ. ಹಾಗಾಗಿ ಭೀಷ್ಮ ಅನ್ನೋನು ಹುಟ್ಟುವಾಗಲೇ ತುಂಬಾ ಸಾಮರ್ಥ್ಯಶಾಲಿಯಾಗಿ ಹುಟ್ಕೊಂಡಿದ್ದ. ಆದ್ರೆ ಅವನನ್ನ ಕೊಲ್ಲಬೇಕು ಅಂತ ದೃಪದನ ಸಂಕಲ್ಪ ಅದು. ಆ ದೃಪದನ ಸಂಕಲ್ಪ ಆದ್ರೂ ಕೂಡ ಅವನು ಏಕಾಂಗಿಯಾಗಿ ಶಿಖಂಡಿ ಅದನ್ನ ಮಾಡಲಾರ. ಹಾಗೆ ಅಂತ ಆದ್ರೆ ಹುಟ್ಟಿದ ಕೂಡಲೇ ಹೋಗಿ ಕೊಂದು ಬಿಡ್ಬೋದಾಗಿತ್ತು, ಕರೆಕ್ಟ್, ಅಥವಾ ಯಾವುದೋ ಒಂದ್ ದಿವಸ ಹೋಗಿ ಕೊಂದು ಬಿಡ್ಬೋದಾಗಿತ್ತು. ಆದ್ರೆ ಇಷ್ಟು ಕಾಲ ಆದ್ರೂ ಆಗ್ಲಿಲ್ಲ ಅಂತ. ಈಗ ಶಿಖಂಡಿ ಚಿಕ್ಕವನಲ್ಲ, ಈಗ ಶಿಖಂಡಿ ಪಾಂಡವರ ವಯಸ್ಸಿನವನು ಅಂದ್ರೆ ಈಗ ಪಾಂಡವರಿಗೆ ಮೊಮ್ಮಕ್ಕಳು ಬರುವ ವಯಸ್ಸಾಗಿದೆ ಅಂತ ಅಂದ್ರೆ ಶಿಖಂಡಿಗೂ ಅಷ್ಟೇ ವಯಸ್ಸಾಗಿದೆ. ಅಂದ್ರೆ ಅಷ್ಟು ಕಾಲ ಆದ್ರೂ ಅವನಿಗೆ ಅವನ ಕೆಲಸ ಮಾಡೋದಕ್ಕೆ ಒಂದು ಅವಕಾಶವೇ ಸಿಗ್ಲಿಲ್ಲ, ವೇದಿಕೆಯೇ ಸಿಗ್ಲಿಲ್ಲ. ಇಷ್ಟು ಕಾಲ ಸುಮ್ಮನೆ ಕೂತ್ಕೊಂಡಿದ್ದಾಯ್ತು, ಈಗ ಒಂದು ವೇದಿಕೆ ಸಿಕ್ಕಿದೆ, ಆದ್ರೆ ಆಗ್ತಾ ಇಲ್ಲ ಅಂತ. ಎಷ್ಟು ಸಲ ಮುನ್ನುಗ್ಗಿ ಹೋದ್ರು ತಪ್ಪಿಸತ್ತೆ ಅದು ಅಂತ. ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ಅದು ಯಾಕೆ ತಪ್ಪಿಸತ್ತೆ ಅಂದ್ರೆ, ಸಾಯ್ಬೇಕು ಅನ್ನುವ ಸಂಕಲ್ಪ ಭೀಷ್ಮ ಮಾಡಿಲ್ಲ ಇನ್ನು. ಅವನಿಗೊಂದು ಶಕ್ತಿ ಇದೆಯಲ್ಲ, ವರ ಇದೆಯಲ್ಲ, ನಾನು ಯಾವ ಸಾಯ್ಬೇಕು ಅಂತ ಅವನು ನಿರ್ಣಯ ಮಾಡ್ಬೋದು ಅಂತ ಅವನಿಗೊಂದು ಶಕ್ತಿ ಸಿಕ್ಕ, ಇಚ್ಛಾಮರಣಿ. ಅದು ನಮಗೆ ಯಾರಿಗೂ ಸಿಗದೆ ಇದ್ದಿದ್ದದು. ಯಾವಾಗ ಸಿಗ್ಬೇಕು ಅಂತ ನಾನು ಫಿಕ್ಸ್ ಮಾಡ್ಕೋಬಹುದು ಅನ್ನೋದಿದೆಯಲ್ಲ, ಬಹಳ ಮಜಾ ಇದೆ ಅದು ಅಲ್ವಾ. ಸಾಕಿನ್ ಸತ್ ಬಿಡೋಣ ಅಂತ ಒಂದ್ ದಿವಸ ಅನ್ಸೋದು ಅನ್ನೋದು ಎಷ್ಟು ಚೆನ್ನಾಗಿದೆ ಸರ್. ಕರೆಕ್ಟ್. ಹಾಗಾಗಿ ಇಲ್ಲೇನು ಅಂತ ಅಂದ್ರೆ, ಅವನು ಹುಟ್ಟಿದಾನೆ, ಇವನಿಂದಾಗಿ ಅವನು ಸಾಯ್ಲೇಬೇಕು. ಆದ್ರೆ ಅದಕ್ಕೆ ಅವನ ಸಹಕಾರ ಬೇಕು. ಯಾರ ಸಹಕಾರ ಬೇಕು? ಭೀಷ್ಮನ ಸಹಕಾರ ಬೇಕು. ಭೀಷ್ಮನ ಸಹಕಾರ ಸಿಗುವವರೆಗೆ ಈ ಸಾವು ನಡೆಯೋಲ್ಲ, ಈ ಸಾವಿನ ಕ್ರಿಯೆ ನಡೆಯೋದಿಲ್ಲ. ಇಲ್ಲಿವರೆಗೂ ಅವನಿಗೆ ಸಾಯ್ಬೇಕು ಅಂತ 7ನೇ ದಿವಸದಲ್ಲೂ ಅನ್ಸಿಲ್ಲ. ಹಾಗಾಗಿ ಅವನಿಗೆ ಅನಿಸೋ ತನಕ ಇವನು ಪ್ರಯತ್ನ ಬಿಡುವಂತಿಲ್ಲ. 7ನೇ ದಿನದವರೆಗೂ ಅನ್ಸಿಲ್ಲ ಅಂದ್ರೂ ಕೂಡ ನೋಡಿ, ಅದರಲ್ಲೇ ಒಂದು ಬ್ರಾಕೆಟ್ ಅಲ್ಲಿ ಇನ್ನೊಂದು ಸೆಂಟೆನ್ಸ್ ನಾವು ಹಾಕ್ಬೋದು. ಏನಂದ್ರೆ, ಆದ್ರೂ ಭೀಷ್ಮನ ಜೀವನ ಕೇವಲ ಬೆರಳಿಕೆ ದಿನಗಳಷ್ಟೇ ಉಳ್ಕೊಂಡಿದೆ. ಹೌದು, ಬೆರಳಿಕೆ ದಿವಸಗಳಷ್ಟು. ಕರೆಕ್ಟ್. 18 ದಿನಗಳ ಒಳಗಡೆ ಆಗ್ಲೇಬೇಕಲ್ಲ, ಆಗ್ಲೇಬೇಕದು. ಕೌಂಟ್ ಡೌನ್ ಆಗ್ತಾನೆ ಇದೆ. ಅದು ಈಗ ದಿನ ಅಲ್ಲ, ಇನ್ನು ಕ್ಷಣ ಅಂತ ಲೆಕ್ಕ ಹಾಕಿಸುವಂತೆ ಆಗ್ತಾ ಇದೆ. ಅದೀಗ ಗಂಟೆ ಇನ್ನೆಷ್ಟು ಗಂಟೆ ಇದೆ ಅನ್ನುವಷ್ಟು ಹತ್ತಿರಕ್ಕೆ ಬರ್ತಾ ಇದೆ. ಆದರೆ ಈ ಕ್ಷಣದಲ್ಲೂ ಅವನಿನ್ನೂ ನಿರ್ಣಯ ಮಾಡಿಲ್ಲ, ಅವನಿನ್ನೂ ನಿರ್ಣಯ ಮಾಡೇ ಇಲ್ಲ. ಕರೆಕ್ಟ್. ಆದ್ರೆ ಇವರು ಪ್ರಯತ್ನ ಬಿಡುವಂತಿಲ್ಲ. ಇವನ ಇದೇನು ಅಂದ್ರೆ, ಅವನೇ ನಿರ್ಣಯ ಮಾಡೋದಾದ್ರೂ ಹೋಗಿ 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 ನಾನು ನಿನ್ ಸಾವು ಎದುರು ಬಂದೆ ಅಂತ ತೋರಿಸ್ಕೊ. ಇಲ್ಲ, ಅವ್ನು ನಿರ್ಣಯ ಮಾಡ್ಬೇಕಾದ್ರೆ ಇವ್ರು ಸಹಾಯ ಬೇಕು ಅವನಿಗೆ. ಯಾಕಂದ್ರೆ ಇವರು ಅಲ್ಲಿ ಹೋಗಿ ನಿಂತ್ಕೊಳ್ಳೋದು ಮತ್ತು ಸೋಲೋದು, ಏನು ಬಾಣಗಳೆಲ್ಲವೂ ಅವನ ಚುಚ್ಚೋದು, ಅದೆಲ್ಲ ಆದ್ಮೇಲೆ ಹೌದು ಏನೋ ಅವನಿಗೆ ಆ ನಿರ್ಧಾರ ಕೈಗೊಳ್ಳಕ್ಕೆ ಇವರೆಲ್ಲ ಫೋರ್ಸ್ ಮಾಡ್ದಂಗ. ಹೌದು, ಆ ನಿರ್ಧಾರ ತೆಗೆದುಕೊಳ್ಳುವಂತೆ ಅವನಿಗೊಂದು ಒತ್ತಡ ನಿರ್ಮಾಣ ಆಗ್ಬೇಕು ಎಲ್ಲ ತರಹದಲ್ಲೂ. ಅದಕ್ಕಿಷ್ಟು ಕೆಲಸ ಆಗಲೇಬೇಕು. ಇವನಿಗೂ ಗೊತ್ತಿದೆ, ಯುಧಿಷ್ಠಿರ ಬೈದ್ನಲ್ಲ ಅವನಿಗೆ, ಅಷ್ಟು ಸುಲಭಕ್ಕೆ ಶಿಖಂಡಿ ಹೋದ ಮಾತ್ರಕ್ಕೆ ಅವನು ಸತ್ತು ಬಿಡ್ತಾನೆ ಅಂತ ಯುಧಿಷ್ಠಿರನಿಗೇನಿಲ್ಲ, ಅವನಿಗೂ ಗೊತ್ತಿದೆ ಸಂಕಲ್ಪ ಅವನೇ ಮಾಡಬೇಕು ಅಂತ, ಅವನ ನಿರ್ಣಯ ಮಾಡಬೇಕು ಅಂತ. ಆದರೆ ಈ ಪ್ರಯತ್ನ ನಿಲ್ಲಿಸುವಂತೆ ಇಲ್ಲ. ಸಾವು ಮತ್ತೆ 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 ಭೀಷ್ಮನ ಕಣ್ಣೆದುರಿಗೆ ಓಡಾಡಬೇಕಾಗಿದೆ. ಕರೆಕ್ಟ್. ಅವನ ಸಾವು ಅವನ ಕಣ್ಣೆದುರಿಗೆ ಮತ್ತೆ ಮತ್ತೆ ಓಡಿದಾಗ ಅವನನ್ನ ಅದು ಸಾವಿನತ್ತ ಸೆಳಿಬಹುದು ಅಂತ, ಇದನ್ನು ಮುಕ್ತಾಯ ಮಾಡೋಣ ಇಲ್ಲಿಗೆ ಅಂತ ಅನ್ನಿಸಬಹುದು ಅಂತ. ಹೀಗೆ ಅನ್ನಿಸುವಂತೆ ಯಾವುದೋ ಒಂದು ಮಾಡಬೇಕು.
ಹಾಗಾಗಿ ಇದು ಅಂದರೆ ನಾವು ಎಷ್ಟು ಆಳಕ್ಕೆ ಇಳಿದ್ರೆ ಅಷ್ಟು ಯೋಚಿಸುವ ಅಂಶಗಳಿದ್ರಲ್ಲಿ. ಅಂದ್ರೆ ಬರಿಬೇಕಾದ್ರೆ ಇಷ್ಟೆಲ್ಲ ಆಳಕ್ಕೆ ಇಳಿದ ಮೇಲೆನೆ ಅದು ಬರೆಯಕ್ ಸಾಧ್ಯ ಆಗಿದೆ ಅಂತ ಅನ್ಸುತ್ತೆ ಅಲ್ವಾ? ಇಷ್ಟೆಲ್ಲ ಅನಲೈಸ್ ಮಾಡಿದ್ರು ಕೂಡ ಅಲ್ಲಿ ಎಲ್ಲೂ ಲೂಸ್ ಎಂಡ್ಸ್ ಇಲ್ಲ, ಎಲ್ಲೂ ನಿಮ್ಗೆ ಇಲ್ಲಾಜಿಕಲ್ ಅನ್ಸಲ್ಲ, ಎಲ್ಲ ಒಂದು ಲಾಜಿಕಲ್, ಎಲ್ಲ ಒಂದು ಸರಿ ಇದೆ ಅಂತ ಅನ್ಸುತ್ತೆ. ಹೌದು, ಅಂದ್ರೆ ಅದೇನೇ ಮಹಾಭಾರತದ ಬ್ಯೂಟಿ ಅಂತ ಹೇಳ್ಬೇಕು. ರಹಸ್ಯನ ಹೌದು. ಅಂದ್ರೆ ಇವಾಗ ನಾವು ಅದನ್ನ ಇತಿಹಾಸ ಅಲ್ಲ ಅಂತಲೇ ಒಂದು ಕ್ಷಣ ಅನ್ಕೊಂಡು ನೋಡಿದ್ರು ಸರ್. ಒಬ್ಬ ಮನುಷ್ಯ ಒಂದು ಕಥೆ ಸೃಷ್ಟಿಯಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಅವನಿಗೆ ತಾನೇ ಯಾವಾಗ ಸಾಯ್ತೀನಿ ಅಂತ ನಿರ್ಣಯ ಮಾಡೋದಕ್ಕೆ ಸಾಧ್ಯ ಇದೆ ಅವನಿಗೆ. ಅವನನ್ನ ಕೊಲ್ಲೋದಕ್ಕೆ ಅಂತಲೇ ಒಬ್ಬ ಹುಟ್ಕೊಂಡ್ ಬಂದಿದ್ದಾನೆ. ಆದ್ರೆ ಅವನು ಕೊಲ್ಲೋದಕ್ಕೂ ಅವನು ತಾನು ಸಾಯಬೇಕು ಅಂತ ಹೇಳೋ ತನಕ ಇವನಿಗೂ ಕೊಲ್ಲೋದಕ್ಕಾಗೋದಿಲ್ಲ ಅನ್ನುವ ಒಂದು ಸಂದಿಗ್ಧವನ್ನ ತಂದು ನಿಲ್ಸೋದಿದೆಯಲ್ಲ, ಇದೊಂದು ಕಲ್ಪಿತ ಕಥೆಯೇ ಆದ್ರೂ ಎಷ್ಟು ಚೆನ್ನಾಗಿದೆ ಅಂತ ಅನ್ಸಲ್ವಾ? ಎಷ್ಟು ಚೆನ್ನಾಗಿದೆ ಅಂತ ಅನ್ಸಲ್ವಾ ಅಂತ. ನಾನು ಸಾಯ್ಬೇಕು, ನನ್ನನ್ನು ಸಾಯಿಸೋದಕ್ಕೆ ನೀನ್ ಸಿದ್ಧ ಇದೆಯಾ, ನಾನು ಹೆಲ್ಪ್ ಮಾಡಿದ್ರೆ ಮಾತ್ರ ನೀನ್ ನನ್ನನ್ನು ಸಾಯಿಸ್ತೀಯ. ಅಂದ್ರೆ ಈ ಶಿಖಂಡಿಯ ಕೇಳ್ಕೋಬೇಕಪ್ಪ, ನಾನು ನಿನ್ನನ್ನು ಕೊಲ್ಲೋದು ಅನಿವಾರ್ಯ, ಆದ್ರೆ ಕೊಲ್ಲೋದು ನನ್ನ ಕರ್ತವ್ಯ, ನಾನು ಅದಕ್ಕೆ ಹುಡ್ಕೊಂಡ್ ಬಂದಿದ್ದೀನಿ, ಇಲ್ಲಿ ನನ್ನ ಲೈಫ್ ವೇಸ್ಟ್ ಆಗ್ಬಿಡತ್ತೆ, ಹುಟ್ಟಿದ್ಯಾಕೋ ಅದೇ ವೇಸ್ಟ್ ಆಗತ್ತೆ, ಒಂದ್ ಸ್ವಲ್ಪ ಹೆಲ್ಪ್ ಮಾಡು, ನನಗೊಂದು ಸಾರ್ಥಕತೆ ಕೊಡು ಅಂತ ಕೇಳ್ಬೇಕು. ಹೆಲ್ಪ್ ಮಾಡು ಅಂತ. ಹಾಗಾಗಿ ಕಲ್ಪಿತ ಕಥೆ ಅಂತ ಅಂದುಕೊಂಡ್ರು ಇದು ಬಹಳ ಚೆನ್ನಾಗಿರುವ ಅಂಶ. ಆಮೇಲೆ ನನಗೆ ಅನ್ನೋದು ಅನ್ಸುತ್ತೆ, ಕಲ್ಪಿತ ಕಥೆ ಅಂತಂದ್ರೆ ಒಬ್ಬ ಹುಲ್ಲು ಮಾನವನಿಗೆ ಇದನ್ನ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಇಷ್ಟಾರು ಕಥೆಗಳು ಅಂತ ನೀವು ಪ್ರತಿಯೊಬ್ಬರ ಬದುಕು ಅಂತ ಇಟ್ಕೊಂಡ್ರಿ ಶಿಖಂಡಿ ಅಂತ ಅಂದ್ಕೊಂಡ್ರು. ಈಗ ಶಿಖಂಡಿ ಬಗ್ಗೆ ಒಂದು ಪ್ರತ್ಯೇಕವಾದ ಚಿಂತನೆ ನಡೆಯೋದೇ ಇಲ್ಲ ನಮ್ಮಲ್ಲಿ. ಯಾವಾಗಲೋ ಹುಟ್ಟುಕೊಂಡ, ಹೆಣ್ಣಾಗಿ ಹುಟ್ಟದ, ಗಂಡ ಅದ, ಇಲ್ಲೆಲ್ಲ ಇಷ್ಟಕ್ಕೆ ನೋಡ್ತೀವಲ್ಲ. ಶಿಖಂಡಿಯ ಇಡೀ ಬದುಕಿನ ಮನಸ್ಥಿತಿ, ಮನೋಭಾವ ಅಂತ ಇಟ್ಕೊಂಡು ಯೋಚನೆ ಮಾಡೋಕ್ಕೆ ಹೊರಟ್ರೆ ನಾವು ಅದೊಂದು ವಿಚಿತ್ರ ಅಂತ ಅನ್ಸಲ್ವಾ ಅಂತ. ಯಾರೋ ಒಬ್ಬನ ಕೊಲ್ಲೋದಕ್ಕಾಗಿ ಹುಟ್ಕೊಂಡಿದ್ದೀನಿ, ಕೊಲ್ಬೇಕು ಅಂತ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅದೇ ಮಾಡ್ಬೇಕು, ಅವನು ಆಗಲ್ಲ, ಅವನ ಹತ್ರ ಹೋಗೋದಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿ ಇದೆ. ಹಾಗಾಗಿ ಈ ಹತಾಶೆಯಲ್ಲೇ ಇರಬೇಕು ಅವನು. ಆದರೆ ಅದನ್ನ ಕಳ್ಕೊಳ್ಳೋ ಹಾಗೆ ಇಲ್ಲ ಅವನು. ಇಲ್ಲಪ್ಪ, ನಾನು ಇದು ಬಿಟ್ಬಿಡ್ತೀನಿ, ಇನ್ನು ಯೋಜನೆ ಬೇಡ, ನನಗೆ ಈ ಬದುಕು ಬೇಡ, ನಾನು ಬೇರೆ ತರ ಬದುಕ್ತೀನಿ ಅಂತ ಅನ್ಕೊಳ್ಳೋ ಹಾಗೇನೆ ಇಲ್ಲ. ಹಾಗೆ ನೋಡಿದಾಗ ಶಿಖಂಡಿಯ ಇಡೀ ಬದುಕಿನ ಮನೋಭಾವ, ಮನಸ್ಥಿತಿ ಹೇಗಿತ್ತು ಅಂತ ಯೋಚನೆ ಮಾಡೋಕ್ಕಾದ್ರೆ ಅದೇ ಇನ್ನೊಂದು ದೊಡ್ಡ ವಿಸ್ತಾರ ಆಗಿಬಿಡತ್ತಲ್ಲ. ಹೀಗೆ ಇಲ್ಲಿ ಪ್ರತಿ ವ್ಯಕ್ತಿಯ ಕುರಿತು ಇಷ್ಟಾದ್ರೂ ಯೋಚನೆ ಮಾಡ್ತಾ ಇರೋದಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗೆ ನಾವು ಶಿಖಂಡಿ, ಯುಧಿಷ್ಠಿರ, ಭೀಷ್ಮ ಇವ್ರ ಮಧ್ಯದ ಒಂದಷ್ಟು ಕೆಮಿಸ್ಟ್ರಿಗಳನ್ನ ಮಾತಾಡ್ತಾ ಇದ್ವಿ. ಸೊ ಮುಂದೆ ಸರ್, ಮುಂದೆ ಅವನು ವಾಪಸ್ ಬರ್ತಾನೆ. ಅವನಿಗೆ ಧರ್ಮರಾಜನ ಮಾತು ಬಹಳ ಒರಟಾಗಿರುತ್ತೆ ಅಂತ. ಯಾಕೆಂದ್ರೆ ಹಾಗೆ ಮಾತಾಡೋನಲ್ಲ ಅವನು, ತುಂಬ ಜೋರಾಗಿ ಹೇಳ್ತಾನೆ. ಪ್ರತಿಜ್ಞೆ ಮಾಡ್ಕೊಂಡು ಓಡ್ತಾ ಇದೆಯಲ್ಲ ಅಂತ ಬೈದಾಗ, ಸ ಧರ್ಮರಾಜಸ್ಯ ವಶೋ ನಿಶಮ್ಯ ರೂಕ್ಷಾಕ್ಷರಂ ವಿಪ್ರಲಾಪಾನುಬದ್ಧಂ ಅಂತ ಬಹಳ ಕಠೋರವಾಗಿತ್ತದು ಅಂತ. ಪ್ರತ್ಯಾದೇಶಂ ಮನ್ಯಮಾನೋ ಮಹಾತ್ಮ ಪ್ರತತ್ವರೇ ಭೀಷ್ಮವಧಾಯ ರಾಜನ್. ಅವನದನ್ನು ಆದೇಶ ಅಂತ ಸ್ವೀಕಾರ ಮಾಡ್ತಾನೆ, ಆಜ್ಞೆ ಅಂತ ಸ್ವೀಕಾರ ಮಾಡ್ತಾನೆ. ಸ್ವೀಕರಿಸಿ ಮತ್ತೆ ಭೀಷ್ಮನನ್ನು ಕೊಲ್ಲೋದಕ್ಕೆ ಅಂತ ಹಿಂದಿರುಗಿ ಬರ್ತಾನೆ ಅಂತ. ಅದನ್ನು ಮರಳಿ ಯತ್ನವ ಮಾಡು ಅಂತ. ತುಂಬ ವೇಗವಾಗಿ ಧಾವಿಸ್ತಾನೆ ಅವನು, ಭೀಷ್ಮನ ಕಡೆಗೆ ಧಾವಿಸ್ತಾನೆ. ಅದನ್ನು ಗಮನಿಸಿದ ಶಲ್ಯ ಅವನನ್ನು ತಡಿತಾನೆ. ಅವಾರಯಾಮಾಸ ಹಿ ಶಲ್ಯ ಏನಂ ಶಸ್ತ್ರೇಣ ಘೋರೇಣ ಸುದುರ್ಜಯೇನ. ಹೇಗೆ ತಡಿತಾನೆ ಅಂದರೆ ಅವನ ಮೇಲೆ ಒಂದು ಘೋರವಾದ ಅಸ್ತ್ರ ಪ್ರಯೋಗ ಮಾಡ್ತಾನೆ, ಅವನು ಮುಂದೆ ಹೆಜ್ಜೆ ಇಡದೇ ಇರುವಂತೆ ಅಂತ. ಅದು ಎಂಥ ಅಸ್ತ್ರ ಅಂದರೆ ಪ್ರಳಯ ಉಂಟು ಮಾಡುವಂಥ ಒಂದು ಮಹಾಸ್ತ್ರವನ್ನು ಪ್ರಯೋಗಿಸಿದ ಅಂತ ಹೇಳ್ತಾರೆ. ಏನಂದರೆ ಅಸ್ತ್ರಂ ಯುಗಾಂತಾಗ್ನಿ ಸಮಪ್ರಭಾವಂ ಅಂತ, ಅಂದರೆ ಪ್ರಳಯಾಗ್ನಿ ಅಂತ ಕರೀತಾರೆ. ಪ್ರಳಯ ಕಾಲದಲ್ಲೊಂದು ಬೆಂಕಿ ಹತ್ಕೊಳ್ಳುತ್ತೆ ಎಲ್ಲ ಕಡೆ ಅಂತ, ಅದನ್ನು ಶಮನ ಮಾಡೋದಕ್ಕಾಗೋದಿಲ್ಲ ಅಂತ. ಅಗ್ನಿಶಾಮಕ ಅಂತ ಒಂದಿರತ್ತಲ್ಲ, ಅಗ್ನಿಯನ್ನು ಶಮನ ಮಾಡೋದಕ್ಕಾಗೋದಿಲ್ಲ ಅನ್ನುವಂತಹ ಬೆಂಕಿಯಂತಿರುವ ಒಂದು ಅಸ್ತ್ರ ಬರುತ್ತೆ ಅದು. ಆದರೆ ಅದು ಬಂದಾಗ ಅದು ಅವನ ಮೇಲೆ ಎರಗುತ್ತಾ ಇದ್ರೂ ಅವನು ಹೆದರೋದಿಲ್ಲ, ಶಿಖಂಡಿ ಹೆದರೋದಿಲ್ಲ ಅಂತ. ಅಂದರೆ ಭೀಷ್ಮನಿಗೆ ಹೆದರಿ ಹಿಂದೆ ಓಡಿದಾನೆ ಅಂದರೆ ಪುಕ್ಲ ಅಂತೇನೋ ಅಲ್ಲ, ಹೇಡಿ ಅಂತೇನೋ ಅಲ್ಲ, ಅವನು ಅಂತ ಮಹಾಸ್ತ್ರಕ್ಕೂ ಅವನು ಹೆದರೋದಿಲ್ಲ, ಅದನ್ನು ಎದುರಿಸ್ತಾನೆ ಅಂತ. ಅದಕ್ಕೆ ಪ್ರತಿಯಾಗಿ ಅವನು ವಾರುಣಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಶಿಖಂಡಿ ವಾರಣಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಅದರಿಂದಾಗಿ ಅದು ಶಾಂತ ಆಗತ್ತೆ. ಹೀಗೆ ಶಲ್ಯ ಮತ್ತು ಶಿಖಂಡಿ ಅವರಲ್ಲಿ ಒಂದು ಯುದ್ಧ ಹೀಗೆ ಮುಂದುವರಿಯುತ್ತೆ. ಇದೇ ಹೊತ್ತಿನಲ್ಲಿ ಭೀಷ್ಮ ಯುಧಿಷ್ಠಿರನ ಮೇಲೆ ಆಕ್ರಮಣ ಮಾಡ್ತಾನೆ. ಆಕ್ರಮಣ ಮಾಡಿ ಅವನ ಧ್ವಜವನ್ನು ತುಂಡರಿಸ್ತಾನೆ. ಚಿತ್ವಾ ನದತ್ ಪಾಂಡು ಸುತಸ್ಯ ವೀರೋ ಯುಧಿಷ್ಠಿರಸ್ಯ ಅಜಮೀಢಸ್ಯ ರಾಜ್ಞಃ.
ಅವನ ಆಕ್ರಮಣ ಹೇಗಿರುತ್ತೆ ಅಂದರೆ ಯುಧಿಷ್ಠಿರನ ಸಂಹಾರ ಮಾಡಿಬಿಡ್ತಾನೇನೋ ಕೊಂದುಬಿಡ್ತಾನೆ ಅನ್ನೋ ತರಹದಲ್ಲಿ ಬರುತ್ತೆ. ಒಮ್ಮೆ ಯುಧಿಷ್ಠಿರ ಭೀತನಾಗುತ್ತಾನೆ. ಅಂದರೆ ಅಷ್ಟು ಕ್ರುದ್ಧನಾಗಿ ಭೀಷ್ಮ ದಾಳಿ ಮಾಡೋದನ್ನು ಕಂಡಾಗ ಒಮ್ಮೆ ಯುಧಿಷ್ಠಿರನಿಗೂ ಭಯ ಆಗತ್ತೆ. ಯುಧಿಷ್ಠಿರ ಭಯಗೊಂಡಿದ್ದನ್ನು ನೋಡಿ ಭೀಮ ಮುಂದೆ ಧಾವಿಸ್ತಾನೆ, ಭೀಷ್ಮನೆಡೆಗೆ ಧಾವಿಸ್ತಾನೆ. ಅವನು ಹೋಗೋದು ಹೇಗೆ ಅಂದರೆ ರಥವನ್ನು ಹಿಡಿದು ಗದೆಯನ್ನು ಹಿಡಿದುಕೊಂಡು ಪದಾತಿಯಾಗಿ ನೆಲದಲ್ಲಿ ಆ ಕಡೆ ಹೋಗೋದಕ್ಕೆ ಆರಂಭ ಮಾಡ್ತಾನೆ ಭೀಮ. ಆದರೆ ಅವನನ್ನು ಜಯದ್ರಥ ತಡಿತಾನೆ. ಇವನ ಗದೆಯನ್ನು ಎತ್ತಿ ಹಿಡಿದು ಬರ್ತಾ ಇರೋದು ನೋಡಿ ಇವನ ಮೇಲೆ ಅವನು ಬಾಣಪ್ರಯೋಗಗಳನ್ನು ಮಾಡ್ತಾನೆ, ಜಯದ್ರಥ ಭೀಮನ ಮೇಲೆ. ಭೀಮ ಅತ್ಯಂತ ಕೋಪದಿಂದ ಅವನ ಕುದುರೆಗಳನ್ನು ಗದೆಯಿಂದ ಹೊಡೆದು ಸಂಹಾರ ಮಾಡ್ತಾನೆ. ಅರಟ್ಟದ ಕುದುರೆಗಳು ಅಂತ. ಅರಟ್ಟದ ಕುದುರೆಗಳು ಬಹಳ ಪ್ರಸಿದ್ಧ ಯುದ್ಧದಲ್ಲಿ. ಇದು ನಮಗೆ ಇತಿಹಾಸ ಕಾಲದವರೆಗೂ ಬರುತ್ತೆ. ನಾವು ಹಿಂದೂ ಇದ್ರ ಪ್ರಸ್ತಾಪ ಮಾಡಿದ್ವಿ. ಅರಟ್ಟದ ಕುದುರೆಗಳು ಅನ್ನುವಾಗ ನಮ್ಮಲ್ಲಿ ಚಾಣಕ್ಯ, ಚಂದ್ರಗುಪ್ತ, ಅಲೆಕ್ಸಾಂಡರ್ ಕಾಲದಲ್ಲಿ ಅರಟ್ಟದ ಕುದುರೆಗಳ ವಿಷಯಗಳೆಲ್ಲ ತುಂಬ ಬರುತ್ತೆ. ಆ ಕಾಲದಲ್ಲಿ ಕುದುರೆಗಳಲ್ಲಿಂದ ಬರ್ತಾ ಇದ್ದು ಇಲ್ಲಿರುವ ಇವುಗಳಿಗೆ ತುಂಬ ಒಳ್ಳೆ ಯುದ್ಧ ಸಾಮರ್ಥ್ಯ ಇರುವ ಕುದುರೆಗಳು. ಅರಟ್ಟದ ಕುದುರೆಗಳವನದ್ದು, ಜಯದ್ರಥನದ್ದು, ಸಿಂಧುರಾಜನದ್ದು. ಅದನ್ನ ಸಂಹಾರ ಮಾಡ್ತಾನೆ ಭೀಮ. ಜಯದ್ರಥನ ಕುದುರೆಗಳು ಸತ್ತಿದ್ದನ್ನು ನೋಡಿ ದುರ್ಯೋಧನ ಧಾವಿಸ್ತಾನೆ, ಅಸ್ತ್ರವನ್ನು ಹಿಡಿದು ಧಾವಿಸ್ತಾನೆ. ಈ ದುರ್ಯೋಧನ ವಿಷಯದಲ್ಲಿ ನಾವು ಇದನ್ನೊಂದು ಬಹಳ ಗಮನಿಸ್ತೀವಿ. ಹಿಂದೂ ಮಾತಾಡಿದ್ವಿ, ಅದನ್ನು ಮತ್ತೆ ಮತ್ತೆ ಹೇಳಬೇಕು ಅಂತ ಅನ್ಸುತ್ತೆ. ಅವನದ್ದು ಏನಂದರೆ ಇಡೀ ಯುದ್ಧ ಕ್ಷೇತ್ರ ಕಡೆಗೆ ಅವನಿಗಿರುವ ದೃಷ್ಟಿ, ಎಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಅಲ್ಲಿಗೆ ತಾನೇ ನುಗ್ಗಿ ಹೋಗುವುದು ಒಂದು. ಇನ್ನೊಂದು, ತನ್ನವರನ್ನ ಪ್ರೋತ್ಸಾಹಿಸಿ ಯಾರನ್ನು ಅಲ್ಲಿಗೆ ಹೋಗಬೇಕು, ಯಾರು ಎಲ್ಲಿಗೆ ಹೋಗಬೇಕು ಅಂತ ಹೇಳುವ ಪ್ರಕ್ರಿಯೆಯಲ್ಲೊಂದು ನಿರಂತರತೆ ಇದೆಯಲ್ಲ, ಅದನ್ನು ನಾವು ದುರ್ಯೋಧನನಲ್ಲೇ ನೋಡ್ತೇವೆ. ಅಂದರೆ ಎರಡೂ ಪಕ್ಷದಲ್ಲಿ ಅಂತ ನೋಡಿದಾಗ ಅವನು ಇದರಲ್ಲಿ ಬಹಳ ವೇಗವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಿದ್ದು ನಮಗೆ ಕಾಣಿಸುತ್ತೆ. ಪಾಂಡವರ ಕಡೆಯಲ್ಲಿ ಅಂತ ನೋಡಿದಾಗ 7ನೇ ದಿವಸ ಬರುವವರೆಗೂ ಅವರಿಗೆ ಅಂಥ ಸಂದರ್ಭಗಳು ಕಡಿಮೆ ಇದ್ದವು. ಪಾಂಡವರ ಕಡೆಗೆ ಸಾವು ನೋವುಗಳಾಗಿಲ್ಲ ಅಂತಲ್ಲ, ಆದರೆ ಆಯಾ ಹೊತ್ತಿನ ಸೋಲುಗಳು ಅನ್ನೋದು ಪಾಂಡವರಿಗೆ ತುಂಬ ಕಡಿಮೆ ಇದೆ. ಆದರೆ ಅಲ್ಲಿ ಹಾಗಲ್ಲ. ಅವರ ಮೇಲೆ ಇವರ ಆಕ್ರಮಣ ಅನ್ನೋದು ಬಹಳ ಪರಿಣಾಮಕಾರಿಯಾದ ಆಕ್ರಮಣಗಳಾಗ್ತಾ ಇದ್ದಿದ್ರಿಂದಾಗಿ ದುರ್ಯೋಧನ ಅಷ್ಟು ಕೆಲಸವನ್ನು ಬಹಳ ಜೋರಾಗಿ ಮಾಡ್ಕೊಂಡು ಹೋಗ್ತಾನೆ. ಅವನು ದುರ್ಯೋಧನ ಭೀಮನನ್ನು ಕೊಲ್ಲಬೇಕು ಅಂತ ಮತ್ತೆ ಬರ್ತಾನೆ. ಈ ಕೊಲ್ಲುವ ಪ್ರಯತ್ನದಲ್ಲೇ ಹೋಗುವವರು ಕೆಲವರು, ತಡೆಯುವ ಪ್ರಯತ್ನದಲ್ಲಿ ಹೋಗುವ ಕೆಲವರು, ಸೋಲಿಸುವ ಪ್ರಯತ್ನದಲ್ಲಿ ಹೋಗುವ ಕೆಲವರು ಅಂತ ಇಲ್ಲಿ ನಡೀತಾ ಇರುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿ ಇಷ್ಟೊತ್ತಿನ ತನಕನೂ ನಮ್ಮ ಅರ್ಜುನ ಅನ್ನೋನು ಯಾರನ್ನೂ ಕೊಲ್ಲುವ ಪ್ರಯತ್ನಕ್ಕೆ ಇನ್ನೂ ಹೋಗಿಯೇ ಇಲ್ಲ. ಆದರೆ ಭೀಮನನ್ನ ಕೊಲ್ಲಬೇಕು ಅನ್ನುವ ಪ್ರಯತ್ನವನ್ನ ದುರ್ಯೋಧನ ಮೊದಲಿನಿಂದ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಭೀಷ್ಮನನ್ನ ಕೊಲ್ಲುವ ಪ್ರಯತ್ನಕ್ಕೆ ಶಿಖಂಡಿಯು ನುಗ್ಗುತ್ತಾ ಇದ್ದಾನೆ. ಶಿಖಂಡಿಯನ್ನ ಪಾಂಡವರು ನುಗ್ಗಿಸ್ತಲೂ ಇದ್ದಾರೆ. ಹಾಗಾಗಿ ಇವತ್ತು ಮುಗಿಸಿ ಬಿಡ್ತೇನೆ ಇವನನ್ನ, ಈಗ ಮುಗಿಸಿ ಬಿಡ್ತೇನೆ ಅನ್ನುವ ಪ್ರಯತ್ನ ಕೆಲವು ಕಡೆ ನಡೆಯುತ್ತಲ್ಲ, ಅದರಲ್ಲಿ ಇದು ಒಂದು. ಹಾಗಾಗಿ ಭೀಮನನ್ನ ಸಂಹಾರಕ್ಕೆ ಅಂತ ತಮ್ಮಂದಿರೊಡನೆ ಅವನು ಧಾವಿಸ್ತಾನೆ. ಭೀಮ ತನ್ನ ಗದೆಯನ್ನ ತಿರುಗಿಸಿ ಕೌರವರ ಸಹೋದರರು ಬರ್ತಾರಲ್ಲ ಅವರ ಸೈನ್ಯದ ಮೇಲೆ ಎಸಿತಾನೆ ಜೋರಾಗಿ. ಆ ಗದೆ ಏನಾದರೂ ಬಂದಿದ್ರೆ ಒಂದಿಷ್ಟು ಸಾವು ನೋವುಗಳು ಭೀಕರವಾಗಿ ಆಗಬೇಕಾಗಿತ್ತು ಅನ್ನೋ ಥರ ಆಗಿಬಿಡತ್ತೆ. ಒಂದು ಸಲ ಅವರ ಸೈನ್ಯದಲ್ಲಿ ಅಂಥದ್ದೊಂದು ಭಾವವೂ ಬರುತ್ತೆ, ಏನೋ ಆಗಿಬಿಡತ್ತೆ ಅಂತ. ಆದರೆ ಆ ಹೊತ್ತಿನಲ್ಲೂ ಸ್ವಲ್ಪವೂ ವಿಚಲಿತನಾಗದೆ ಯುದ್ಧ ಮುಂದುವರಿಸುವವನು ಚಿತ್ರಸೇನ, ದುರ್ಯೋಧನನ ತಮ್ಮ ಚಿತ್ರಸೇನ. ಅವನು ರಥದಿಂದ ಕೆಳಗೆ ಧುಮುಕುತ್ತಾನೆ, ಖಡ್ಗವನ್ನ ಹಿಡಿದು ಯುದ್ಧಕ್ಕೆ ಮುಂದುವರಿತಾನೆ ಭೀಮನ್ ಜೊತೆಗೆ. ಚಿತ್ರಸೇನ ಮೊದಲನೇ ಸಲ ಹೆಸರು ಕೇಳ್ತಾರದ ನಾವು? ಇಲ್ಲ, ಬಂದಿದೆ. ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಅವನು ಕೆಳಗೆ ಧುಮುಕಿದ್ರಿಂದಾಗಿ ಈ ಗದೆ ಹೋಗಿ ಚಿತ್ರಸೇನ ರಥದ ಮೇಲೆ ಬೀಳತ್ತೆ ಭೀಮನದ್ದು. ಚಿತ್ರಸೇನ ಉಳ್ಕೊಳ್ತಾನೆ. ಅವನ ಇದು ರಥ ಮತ್ತು ಕುದುರೆ ಇವುಗಳೆಲ್ಲ ನಾಶ ಆಗತ್ತೆ. ಆದರೆ ಅದರ ಮೂಲಕ ಅವನು ತನ್ನ ಸೈನ್ಯದ ಮೇಲೆ ಆಗ್ತಾ ಇದ್ದ ಒಂದು ದೊಡ್ಡ ಇದನ್ನು ತಪ್ಪಿಸ್ತಾನೆ ಮತ್ತು ತಾನು ಉಳಿದುಕೊಳ್ತಾನೆ. ಅವನ ಈ ಕ್ರಿಯೆ ಇದೆಯಲ್ಲ, ಇದನ್ನ ನೋಡಿ ಭಲೆ ಅಂತ ಮೆಚ್ಚುತ್ತಾರೆ ಕೌರವ ಸೈನಿಕರು. ಆದರೆ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ಒಂದು ಪ್ರತ್ಯುತ್ಪನ್ನ ಮತಿತ್ವದಿಂದ ಕೆಲಸ ಮಾಡೋದು, ಉಳ್ಕೊಳ್ಳೋದು, ಉಳಿಸೋದು ಅನ್ನೋದಿದೆಯಲ್ಲ, ಅದನ್ನ ಈ ಚಿತ್ರಸೇನ ಈಗ ಮಾಡದ ಅಂತ ಅವನನ್ನ ಹೊಗಳ್ತಾರೆ. ಅದೇ ಹೊತ್ತಿಗೆ ಈಗ ಚಿತ್ರಸೇನ ರಥವಿಲ್ಲದೆ ನೆಲದಲ್ಲಿ ನಿಂತು ಯುದ್ಧ ಮಾಡ್ತಾ ಇರ್ತಾನಲ್ಲ, ಆಗ ಅಲ್ಲಿಗೆ ವಿಕರ್ಣ ಧಾವಿಸಿ ಅವನನ್ನು ತನ್ನ ರಥಕ್ಕೆ ಹತ್ತಿಸಿಕೊಳ್ತಾನೆ. ಇನ್ನೊಬ್ಬ ಸಹೋದರ ವಿಕರ್ಣ.
ಹೀಗೆ ಈ ಕಡೆನಲ್ಲಿ ಒಂದು ಯುದ್ಧ ಆಗ್ತಾ ಇದ್ರೆ ಆ ಕಡೆನಲ್ಲಿ ಮತ್ತೆ ಭೀಷ್ಮ ಯುಧಿಷ್ಠಿರನ ಮೇಲೆ ಧಾವಿಸ್ತಾನೆ. ಅಂದರೆ ಭೀಷ್ಮ ಯುಧಿಷ್ಠಿರನ ಮೇಲೆ ಆಕ್ರಮಣ ಮಾಡಿದ್ದ, ಅದನ್ನು ತಡೆಯೋದಕ್ಕೆ ಅಂತ ಭೀಮ ಮುಂದೆ ಬಂದ. ಆ ಭೀಮನನ್ನು ತಡೆದು ನಿಲ್ಲಿಸಿ ಇವರು ಯುದ್ಧ ಆರಂಭ ಮಾಡಿದ್ರು. ಈಗ ಭೀಮನ ಇದು ಚದುರಿತು, ಈ ಕಡೆ ಬಂತವನು, ಅವನದ್ದು ಇವ್ರ ಜೊತೆಗೆ ಯುದ್ಧ ಮಾಡಬೇಕಾಯ್ತು ಅವನು. ಇದೇ ಸನ್ನಿವೇಶದಲ್ಲಿ ಆ ಕಡೆಯಲ್ಲಿ ಭೀಮ ಮತ್ತೆ ಯುಧಿಷ್ಠಿರನ ಮೇಲೆ ಹೋಗ್ತಾನೆ, ಭೀಷ್ಮ. ಹಾಗೆ ಯುಧಿಷ್ಠಿರನತ್ತ ಧಾವಿಸುವ ಅವನು ಮತ್ತೆ ಪಾಂಚಾಲ ಸೈನ್ಯದ ಮೇಲೆ ದಾಳಿ ಮಾಡ್ತಾನೆ ಭೀಷ್ಮ ಹೆಚ್ಚಾಗಿ ಸೈನ್ಯದ ಮೇಲೆ ದಾಳಿ ಮಾಡ್ಕೊಂಡು ಬಂದಿದ್ದಾನೆ, ನಾವು ಅದನ್ನು ಗಮನಿಸಿದ್ದೀವಿ. ಪಾಂಚಾಲ ಸೈನ್ಯದ ಮೇಲೆ ಮತ್ತಷ್ಟು ದಾಳಿ ಮಾಡಿ ಅಲ್ಲಷ್ಟು ನಷ್ಟ ಉಂಟು ಮಾಡ್ತಾನೆ. ಯುಧಿಷ್ಠಿರ ನಕುಲ ಸಹದೇವರೊಂದಿಗೆ ಸೇರಿ ಭೀಷ್ಮನೊಡನೆ ಘೋರವಾದ ಯುದ್ಧಕ್ಕೆ ತೊಡಗ್ತಾನೆ. ಒಂದು ಸಲ ಭೀತನಾಗಿದ್ದ ಅನ್ನೋದು ಬಿಟ್ಟರೆ ಮತ್ತೆ ಈಗ ಜೋರಾಗಿ ಅವನು ಭೀಷ್ಮನ ಜೊತೆಗೆ ಯುದ್ಧವನ್ನು ಮುಂದುವರಿಸ್ತಾನೆ. ಒಂದು ಹಂತದಲ್ಲಿ ಭೀಷ್ಮ ಯುಧಿಷ್ಠಿರನನ್ನು ಮುಚ್ಚಿ ಬಿಡ್ತಾನೆ ಬಾಣಗಳ ಸುರಿಮಳೆಯಿಂದ ಅಂತ. ಅಂದರೆ ಎಷ್ಟು ಬಾಣಗಳನ್ನು ಅವನ ಮೇಲೆ ಬಿಡ್ತಾನೆ ಅಂತ ಅಂದರೆ ಸುತ್ತ ಇದ್ದ ಯಾರಿಗೂ ಯುಧಿಷ್ಠಿರ ಕಾಣಿಸೋದೇ ಇಲ್ಲ, ಬರೀ ಬಾಣಗಳು ಮಾತ್ರ ಕಾಣಿಸಿಕೊಂಡು ಬಿಡತ್ತೆ ಅಂತ. ಹಾಗೆ ಅವನು ಇದನ್ನ ಬಾಣ ಪ್ರಯೋಗ ಮಾಡ್ತಾನೆ. ಈ ಬಾಣಗಳಿಂದ ಅವರನ್ನ ಮುಚ್ಚೋದು ಮತ್ತು ಅವರು ಅದರಿಂದ ಹೊರಗೆ ಬಂದು ಎದುರಿನವನನ್ನ ಮುಚ್ಚೋದು ಅನ್ನೋದು ಭೀಷ್ಮ ಯುಧಿಷ್ಠಿರರ ನಡುವೆ ಒಂದು 2-3 ಸಲ ನಡೆಯುತ್ತೆ. ಆ ಕೆಲಸವನ್ನು ಯುಧಿಷ್ಠಿರನು ಮಾಡ್ತಾ ಹೋಗ್ತಾನೆ. ಯುಧಿಷ್ಠಿರನು ಕೂಡ ಅದೇ ತರ ಮಾಡ್ತಾನೆ, ಭೀಷ್ಮನಿಗೆ ಅದೇ ತರ ಮಾಡ್ತಾನೆ. ಇದೇ ಯುದ್ಧದಲ್ಲಿ ಭೀಷ್ಮ ಸಮಯವನ್ನ ಸಾಧಿಸಿ ಯುಧಿಷ್ಠಿರನ ಕುದುರೆಗಳನ್ನ ಕೊಲ್ತಾನೆ. ಅವನು ಕೂಡಲೇ ನಕುಲನ ರಥವನ್ನು ಏರ್ಕೊಂಡು ಯುಧಿಷ್ಠಿರ ಯುದ್ಧವನ್ನು ಮುಂದುವರಿಸ್ತಾನೆ. ಯುಧಿಷ್ಠಿರನ ಮೇಲೆ ಇದಾಗ್ತಾ ಇದ್ದಿದ್ದನ್ನ ಗಮನಿಸಿ ನಕುಲ ಸಹದೇವರು ಜೊತೆಗಿರ್ತಾರಲ್ಲ, ಈಗ ಅವರು ಮುಂಚೂಣಿಗೆ ಬರ್ತಾರೆ. ಅವರು ಬಹಳ ಸಿಟ್ಟಿನಿಂದ ಭೀಷ್ಮನನ್ನ ಮತ್ತೆ ಬಾಣಗಳಿಂದ ಮುಚ್ಚುತ್ತಾರೆ. ಅವರು ಮುಚ್ಚುತ್ತಾರೆ ಅಂದ್ರೆ ಅಷ್ಟು ಮುಚ್ಚಬೇಕು ಅಂತ ಮುಚ್ಚೋದಲ್ಲ, ಅಷ್ಟು ಬಾಣಗಳನ್ನ ಎದುರಾಳಿಯ ಮೇಲೆ ಬಿಡ್ತಾರೆ, ಕಾಣಿಸಿದಷ್ಟು ಮುಚ್ಚು ಹೋಗತ್ತೆ ಅದು ಅಂತ. ಯುಧಿಷ್ಠಿರ ತನ್ನವರಿಗೆ ಕರೆ ಕೊಡ್ತಾನೆ, ಭೀಷ್ಮನ ಮೇಲೆ ಆಕ್ರಮಣ ಮಾಡಿ ಒಟ್ಟಾಗಿ ಅಂತ. ಇದೇ ಹೊತ್ತಿನಲ್ಲಿ ತನ್ನ ಉಳಿದ ರಾಜರುಗಳನ್ನು ಕರೀತಾನೆ. ಬೇರೆ ಬೇರೆ ಕಡೆ ದ್ವಂದ್ವ ಯುದ್ಧ ಮಾಡ್ತಾ ಇರ್ತಾರಲ್ಲ, ಅವರವರನ್ನ ಕರೀತಾನೆ. ಅವರೆಲ್ಲ ಮತ್ತಷ್ಟು ಉತ್ಸಾಹದಿಂದ ಭೀಷ್ಮನ ಮೇಲೆ ಇಷ್ಟೂ ಜನ ಎರಗುತ್ತಾರೆ. ಆದರೆ ಇಷ್ಟು ಜನ ಮಹಾವೀರರು ಒಮ್ಮೆಲೆ ತನ್ನ ಮೇಲೆ ದಾಳಿ ಮಾಡಿದ್ರು. ಅವನು ಭೀಷ್ಮ, ಅವನು ಏನು ಜಿಂಕೆ ಅಂತ ಕಾಡು ಪ್ರಾಣಿಗಳ ನಡುವೆ ಸಿಂಹ ಒಂದು ಸಂಚರಿಸ್ತಾ ಇದ್ರೆ ಹೇಗಿರುತ್ತೋ ಹಾಗೆ ಸಂಚರಿಸಿದ ಅಂತ ವ್ಯಾಸರು ವರ್ಣಿಸ್ತಾರೆ. ಹಾಗೆ ಅವನು ಇವರೆಲ್ಲರನ್ನು ಹಿಮ್ಮೆಟ್ಟಿಸ್ತಾ ಯುದ್ಧವನ್ನ ಮುಂದುವರಿಸ್ತಾನೆ. ಬಹಳ ಸಾವು ನೋವುಗಳನ್ನು ಉಂಟು ಮಾಡ್ತಾನೆ ಭೀಷ್ಮ ಈ ಹಂತದಲ್ಲಿ. ಕುದುರೆಗಳು, ಆನೆಗಳು, ವೀರರು ಎಲ್ಲರ ಅಸಂಖ್ಯ ಜನರನ್ನ ಕೊಲ್ತಾನೆ ಅವನು. ಹೀಗೆ ಒಂದಿಷ್ಟು ಹೊತ್ತು ಘೋರವಾದ ಯುದ್ಧ ಮುಂದುವರಿತಾ ಮತ್ತೊಮ್ಮೆ ಅದು ದ್ವಂದ್ವ ಯುದ್ಧಕ್ಕೆ ತಿರುಗಿಕೊಳ್ಳುತ್ತೆ. ಅಲ್ಲಲ್ಲಿ ಅದೆಷ್ಟೋ ದ್ವಂದ್ವ ಯುದ್ಧಗಳು ಮತ್ತೆ ಆರಂಭ ಆಗುತ್ತವೆ. ಹಾಗೆ ಆಗತ್ತಲ್ಲ, ಯಾರನ್ನೋ ಎಳಿತಾರೆ, ಅವರಿಬ್ಬರ ನಡುವೆ ಯುದ್ಧ ಆಗುತ್ತೆ. ಅವನು ಸೋಲೋದಕ್ಕೆ ಬಂದ ಅಂದ್ಕೊಂಡ ಕೂಡಲೇ ಇನ್ನೊಬ್ಬ ಅವನ ಪರವಾಗಿ ಬರ್ತಾನೆ. ಹೀಗೆ ಅಲ್ಲಲ್ಲಿ ಮತ್ತೆ ದ್ವಂದ್ವ ಯುದ್ಧಗಳಾಗಿ ಯುದ್ಧ ತಿರುಗಿಕೊಳ್ಳುತ್ತೆ. ಇದೇ ಹೊತ್ತಿನಲ್ಲಿ ಮತ್ತೆ ಶಿಖಂಡಿ ಭೀಷ್ಮನ ಮೇಲೆ ನುಗ್ಗುತ್ತಾನೆ. ಅವನಲ್ಲಿ ಶಲ್ಯ ತಡೆದಿರ್ತಾನೆ ಅಂತ ನಾವು ನೋಡಿದ್ವಲ್ಲ. ಯುಧಿಷ್ಠಿರನ ಮಾತು ಕೇಳಿ ಅವನು ನುಗ್ಗಿದಾಗ ಅವನನ್ನ ಶಲ್ಯನನ್ನ ಸರಿಸಿಕೊಂಡು ಅವನ ಮತ್ತೆ ಭೀಷ್ಮನ ಇದ್ದಲ್ಲಿಗೆ ಧಾವಿಸ್ತಾನೆ. ಆದರೆ ಭೀಷ್ಮ ಅವನನ್ನ ನಿರ್ಲಕ್ಷಿಸಿ ಅಸಡ್ಡೆ ಮಾಡಿ ರಥವನ್ನು ತಿರುಗಿಸಿಕೊಂಡು ಪಾಂಚಾಲದ ಸೈನ್ಯದ ಮೇಲೆ ಬೇರೆ ಕಡೆಗೆ ಹೋಗಿ ಆಕ್ರಮಣವನ್ನು ಆರಂಭ ಮಾಡ್ತಾನೆ. ಸಾಧಾರಣವಾಗಿ ಇಂಥವನ್ನ ಮಾಡೋದಿಲ್ಲ. ಯುದ್ಧಕ್ಕೆ ಒಬ್ಬ ಎದುರಿಗೆ ಬಂದಾಗ ಅವನನ್ನ ಅವಾಯ್ಡ್ ಮಾಡಿ ಹೋಗೋದು ಅನ್ನೋದಿದೆಯಲ್ಲ, ಅದು ಒಂಥರ ಸೋಲೆ ಅಲ್ವಾ ಅಂತ. ನಿನ್ನ ಜೊತೆಗೆ ಯುದ್ಧ ಮಾಡದೆ ಹೋದ ಅನ್ನೋದು ಸೋಲು ಅನ್ನೋ ಥರ ಆಗುತ್ತೆ. ಆದರೆ ಭೀಷ್ಮ ಮಾತ್ರ ಅವನ ಪ್ರಕಾರ ಅವನು ಹೆಣ್ಣು. ಯಾಕೆಂದ್ರೆ ಸೃಷ್ಟಿಕರ್ತ ಸೃಷ್ಟಿಸುವಾಗ ನೀನೇನಾಗಿದ್ದೆ ಅಂತಷ್ಟೇ ಭೀಷ್ಮನ ಪ್ರಶ್ನೆ. ಆಮೇಲೆ ನೀನು ಇನ್ಯಾವುದೋ ಕ್ರಿಯೆಯಿಂದ ಗಂಡಾಗಿರ್ಬೋದು, ಆದರೆ ಸೃಷ್ಟಿಕರ್ತ ನಿನ್ನನ್ನು ಹುಟ್ಟಿಸಿದ್ದು ಹೆಣ್ಣಾಗಿ ಅಂತ ಆಗಿರೋದ್ರಿಂದ ನನ್ನ ಪ್ರಕಾರ ನೀನು ಹೆಣ್ಣೆ, ಹಾಗಾಗಿ ನಿನ್ನ ಜೊತೆಗೆ ಯುದ್ಧ ಮಾಡೋದಿಲ್ಲ, ಹೆಣ್ಣಿನೊಡನೆ ಯುದ್ಧ ಮಾಡೋದಿಲ್ಲ ಅಂತ. ಹಾಗಾಗಿ ಅವನು ಮತ್ತೆ ರಥವನ್ನು ತಿರುಗಿಸ್ಕೊಂಡು ಆ ಕಡೆ ಹೋಗ್ತಾನೆ. ಹೀಗೆ ಶಿಖಂಡಿಯನ್ನ ಎದುರಿಸಲಾಗದೆ ಭೀಷ್ಮ ಆ ಕಡೆ ದಾಟಿಕೊಂಡಿದ್ದು ಈ ಪಾಂಚಾಲರಿಗೆ ಬಹಳ ಖುಷಿ ಕೊಡ್ತಂತೆ.
ಸಂಜಯಾಸ್ತು ತಥೋ ಹೃಷ್ಟ ದೃಷ್ಟ್ವಾ ಭೀಮಂ ಮಹಾರಥಂ ಸಿಂಹನಾದಾನ್ ಬಹುವಿಧಾನ್ ಚಕ್ರ ಶಂಖ ವಿಮಿಶ್ರಿತಾನ್ ಅಂತ. ಶಂಖನಾದ ಮಾಡ್ತಾರೆ, ಸಿಂಹನಾದ ಮಾಡ್ತಾರೆ ಅಂತ. ಅಂದರೆ ಶಿಖಂಡಿಗೆ ಹೆದರಿ ಓಡಿ ಹೋದ ಭೀಷ್ಮ ಅನ್ನುವ ತರಹದಲ್ಲಿ ಅವರು ಅದನ್ನು ಸ್ವೀಕಾರ ಮಾಡ್ತಾರೆ. ಅವನು ಕಾರಣ ಏನೇ ಇದ್ರು ಕ್ರಿಯೆಯಲ್ಲಿ ಅವನು ಹಿಮ್ಮೆಟ್ಟಿದ ಅಂತ ಆಯ್ತಲ್ಲ. ಇನ್ನೊಂದು ಕಡೆ ಧೃಷ್ಟದ್ಯುಮ್ನ ಮತ್ತು ಸಾತ್ಯಕಿ ಮಧ್ಯಾಹ್ನದ ನಂತರದಲ್ಲಿ ಬೇರೆ ಕಡೆಯಲ್ಲಿ ನಿಂತು ಕೌರವ ಸೈನ್ಯದ ಮೇಲೆ ಬಹಳ ಜೋರಾದ ಆಕ್ರಮಣವನ್ನು ಮಾಡ್ತಾ ಇರ್ತಾರೆ. ಇಬ್ಬರು ಒಟ್ಟಾಗಿ ನಿಂತು ಯುದ್ಧವನ್ನು ಇನ್ನೊಂದು ಕಡೆಗೆ ನಡೆಸ್ತಾರೆ. ಮತ್ತು ಸಾತ್ಯಕಿ. ಈ ಯುದ್ಧದಲ್ಲಿ ಇವತ್ತು 7ನೇ ದಿನದ ಈ ಯುದ್ಧ ಮುಂದುವರಿತಾ ಹೋದಂತೆ ಕೌರವ ಪಾಳೆಯದಲ್ಲಿ ಬಹಳ ಸಾವು ನೋವುಗಳಾದವು ಅಂತ. ಅಂದರೆ ಇಲ್ಲೂ ಆಗಿಲ್ಲ ಅಂತಲ್ಲ, ಅಲ್ಲಿ ಜಾಸ್ತಿ ಆಯಿತು ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ತತ್ರ ಕ್ರಂದೋ ಮಹಾನಾಸಿ ತಾವಕಾನಾಂ ಮಹಾತ್ಮನಾಂ ವಧ್ಯತಾಂ ಸಮರೇ ರಾಜನ್ ಪಾರ್ಶ್ವತೇನ ಮಹಾತ್ಮನ ಅಂತ. ಈ ದೃಷ್ಟದ್ಯುಮ್ನ ಮಾಡಿದ ಕೆಲಸ ಇದೆಯಲ್ಲ, ಅದು ಬಹಳ ಘೋರವಾಗಿತ್ತು ಕೌರವರ ಮೇಲೆ. ಇವತ್ತು ಅವನು ಬಹಳ ದೊಡ್ಡ ಪೆಟ್ಟು ಕೊಟ್ಟ ಅಂತ ಸಂಜಯ ಹೇಳ್ತಾನೆ. ಇವನ ಯುದ್ಧವನ್ನು ತಡೆಯೋದಕ್ಕೆ ವಿಂದ ಮತ್ತು ಅನುವಿಂದರು ಧಾವಿಸ್ತಾರೆ. ಅಣ್ಣ ತಮ್ಮಂದಿರು ಅವರು ಕೌರವರ ಪಾಳ್ಯದಲ್ಲಿ ಇರ್ತಾರಲ್ಲ, ಅವರು ದೃಷ್ಟದ್ಯುಮ್ನನ್ನು ಎದುರಿಸೋದಕ್ಕೆ ಮುಂದಾಗಿ ಬರ್ತಾರೆ. ದೃಷ್ಟದ್ಯುಮ್ನ ಮತ್ತು ವಿಂದಾನುವಿಂದರ ನಡುವೆ ಒಂದಿಷ್ಟು ಹೊತ್ತು ಯುದ್ಧ ನಡೆಯುತ್ತೆ. ಅವರು ಇವನ ಕುದುರೆಯನ್ನ ಕೊಲ್ತಾರೆ ವಿಂದಾನುವಿಂದರು. ದೃಷ್ಟದ್ಯುಮ್ನ ಸಾರಥಿಯ ರಥವನ್ನ ಏರಿ ಯುದ್ಧವನ್ನು ಮುಂದುವರಿಸ್ತಾರೆ. ಅದೇ ಹೊತ್ತಿಗೆ ಯುಧಿಷ್ಠಿರ ವಿಂದಾನುವಿಂದರನ್ನ ಎದುರಿಸ್ತಾನೆ. ಒಂದು ದೊಡ್ಡ ಸೇನೆಯನ್ನು ತೆಗೆದುಕೊಂಡು ಬಂದು ಯುಧಿಷ್ಠಿರ ವಿಂದ ಮತ್ತು ಅನುವಿಂದರ ಜೊತೆಗೆ ಯುದ್ಧವನ್ನು ಆರಂಭ ಮಾಡ್ತಾನೆ. ಇದು ಕೂಡ ದುರ್ಯೋಧನ ಮಾಡ್ತಾ ಇದ್ನಲ್ಲ ಅದೇ ಕೆಲಸ. ಇಲ್ಲಿ ಅದನ್ನು ಯುಧಿಷ್ಠಿರನೇ ಹೆಚ್ಚಾಗಿ ಮಾಡ್ತಾನೆ. ಅಂದ್ರೆ ಈಗ ಧೃಷ್ಟದ್ಯುಮ್ನ ಮತ್ತು ಸಾತ್ಯಕಿ ಸೇರಿ ಒಂದು ಕಡೆಯಿಂದ ಕೌರವ ಸೈನ್ಯ ನಾಶ ಮಾಡ್ತಾ ಇದ್ದಾಗ ವಿಂದ ಅನುವಿಂದರು ಅವರ ಎದುರಿಗೆ ಬಂದು ನಿಂತರೆ ಒಂದಿಷ್ಟು ಹೊತ್ತು ಪರಿಣಾಮಕಾರಿ ಅಲ್ಲದ ಯುದ್ಧ ನಡೆಯುತ್ತೆ. ಎರಡು ಮಹಾವೀರರುಗಳು, ಅಲ್ಲೂ ಇಬ್ರು ಮಹಾವೀರರು, ಇಲ್ಲೂ ಇಬ್ರು ಮಹಾವೀರರು, ಅಂದರೆ ಅಸ್ತ್ರಪ್ರಯೋಗ ಮಾಡ್ತಾ ಇರ್ತಾರೆ, ಶಸ್ತ್ರಪ್ರಯೋಗ ಮಾಡ್ತಾ ಇರ್ತಾರೆ, ಏನೂ ಆಗೋದೇ ಇಲ್ಲ ಅಂತ. ಅದಾಗಬಾರದಲ್ಲ. ಅದಕ್ಕೆ ಯುಧಿಷ್ಠಿರ ಒಂದು ದೊಡ್ಡ ಸೇನೆಯನ್ನು ತೆಗೆದುಕೊಂಡು ವಿಂದಾನುವಿಂದರನ್ನ ಎದುರಿಸ್ತಾನೆ. ಆಗ ಅವರಿಬ್ರು ಇವರನ್ನು ಎದುರಿಸಬೇಕಾಯ್ತು. ದೃಷ್ಟದ್ಯುಮ್ನ ಸಾತ್ಯಕಿ ತಾವೇನು ಮಾಡ್ತಾ ಇದ್ರು ಅದನ್ನ ಇನ್ನೊಂದು ಕಡೆ ಮುಂದುವರಿಸುವಂತೆ ಆಗತ್ತೆ ಅಂತ. ರಿಸಲ್ಟ್ ಬರಬೇಕು. ಇನ್ನೊಂದು ಕಡೆಯಲ್ಲಿ ಅರ್ಜುನನ ಯುದ್ಧ ನಡೀತಲೇ ಇರುತ್ತೆ. ಅವನಷ್ಟಕ್ಕೆ ಅವನು ಇನ್ನೊಂದು ಕಡೆಗೆ ಯುದ್ಧ ಮಾಡ್ತಾ ಇರ್ತಾನೆ. ಮಹಾವೀರರನ್ನ ಅವನು ಮುಟ್ಟದೇ ಹೋದ್ರು ಭೀಷ್ಮ ದ್ರೋಣಾದಿಗಳನ್ನ ಅವನು ಯುದ್ಧ ಮಾಡ್ತಾನೆ ಇರ್ತಾನೆ. ದ್ರೋಣ ತನ್ನ ಮಗ ಅಶ್ವತ್ಥಾಮನ ಜೊತೆಗೆ ಪಾಂಚಾಲದ ಸೈನ್ಯದ ಮೇಲೆ ದಾಳಿ ಮಾಡ್ತಾ ಇರ್ತಾನೆ. ಪಾಂಚಾಲದ ಸೈನ್ಯದ ಮೇಲೆ ಭೀಷ್ಮ ಮತ್ತು ದ್ರೋಣ ಇಬ್ಬರಿಗೂ ಸಿಟ್ಟಿದೆ. ಭೀಷ್ಮನಿಗೆ ಮೊದಲಿಂದ ಪಾಂಚಾಲರ ಬಗ್ಗೆ ಅಂತ ಇದಿಲ್ಲ. ಪಾಂಚಾಲರಿಗೂ ಕುರುಗಳಿಗೂ ಒಂದು ಹಳೆಯ ಯಾವುದೋ ದ್ವೇಷ ಇದೆ, ಬಹಳ ಹಳೆಯದಿಲ್ಲ. ಮಹಾಭಾರತದಲ್ಲಿ ಅದರ ಉಲ್ಲೇಖ ಕಾಣಿಸೋದಿಲ್ಲ. ಆದರೆ ಮಾತೇನು ಬರುತ್ತೆ ಅಂದರೆ ಪಾಂಚಾಲರು ಮತ್ತು ಕುರುಗಳು ಅವರು ಹಳೆ ದ್ವೇಷಿಗಳು. ಪುರಾತನ ವಿಷಯ ಬಿಟ್ಟು ದ್ರೋಣರದ್ದು ಅವ್ರಿಗೇನು ಸಂಬಂಧ ಇಲ್ವಲ್ಲ, ಮೊದಲಿಂದ ಇತ್ತು ಅವರಲ್ಲಿ ದ್ವೇಷ ಅನ್ನೋದು. ಯಾವುದೋ ಕಾಲದಲ್ಲಿ ಯುದ್ಧಗಳೋ ಇನ್ನೊಂದೋ ನಡೆದಿರಬಹುದು. ಅಲ್ಲೆಲ್ಲೋ ಅವರ ಒಂದಿಷ್ಟು ಜಾಗವನ್ನು ಇವ್ರು ಕಿತ್ಕೊಂಡಿರೋದು, ಇವ್ರ ಜಾಗ ಅವ್ರು ಕಿತ್ಕೊಂಡಿರೋದು, ಇಂಥದ್ದೇನೋ ಇದ್ದಿರಬಹುದು. ಅವ್ರ ರಾಜಕುಮಾರನೋ ರಾಜನನ್ನೋ ಕೊಂದಿದ್ದು ಅಂತ ಇರ್ಬೋದು. ಒಟ್ಟು ಅವರಿಬ್ಬರು ಮಿತ್ರ ರಾಷ್ಟ್ರಗಳಲ್ಲ ಅನ್ನುವ ಒಂದು ವಾತಾವರಣ ಇಲ್ಲಿ ಕಾಣಿಸುತ್ತೆ. ಅಂದ್ರೆ ಇವತ್ತು ಇರುತ್ತಲ್ಲ, ಒಂದು ರಾಷ್ಟ್ರಕ್ಕೆ ಒಂದು ಶತ್ರುತ್ವ ಇರುತ್ತೆ. ಅವರು ಪರಸ್ಪರ ಮಿತ್ರರಾಗಿರೋದೇ ಇಲ್ಲ. ಅಂಥದ್ದೊಂದು ಎರಡು ರಾಷ್ಟ್ರಗಳ ನಡುವೆ ಇರುತ್ತೆ. ಅದು ಅಕ್ಕಪಕ್ಕದ ರಾಷ್ಟ್ರಗಳಲ್ಲೇ ಇರಬೇಕು ಅಂತಲೂ ಇಲ್ಲ ಶತ್ರುತ್ವ. ಇಲ್ಲಿರುವ ರಾಷ್ಟ್ರಕ್ಕೆ ಇನ್ನೆಲ್ಲೋ ತುದಿಯಲ್ಲಿರುವ ರಾಷ್ಟ್ರದ ಜೊತೆಗೂ ಅದು ಇದ್ದಿರಬಹುದು. ಯಾವುದಾದ್ರು ಕಾರಣಕ್ಕೆ ದೇಶಗಳ ನಡುವಿನ ವೈರಕ್ಕೆ ಹಲವು ಕಾರಣಗಳಿರುತ್ತಲ್ಲ, ಹಾಗೆ ಎರಡರಲ್ಲೂ ಇತ್ತು. ಹಾಗಂತ ಸಂಬಂಧ ಅನುಬಂಧಗಳನ್ನು ಮಾಡ್ತಾ ಇದ್ರು. ಬಹಳ ವಿಚಿತ್ರ ಈ ರಾಜಮನೆತನಗಳ ಕಥೆ ಅಂತ. ಅಂತ ಶತ್ರುತ್ವ ಇದ್ರೂನು ದ್ರೌಪದಿಯನ್ನ ಕೊಡ್ಲೇಬೇಕು ಅಂತಲೇ ಅವನಿಗಿತ್ತಲ್ಲ, ಅಂತ ಸಂಬಂಧಗಳು ನಡೀತಾ ಇರುತ್ತೆ. ಇಂಥ ಶತ್ರುತ್ವ ಇದ್ರೂ ದೃಷ್ಟದ್ಯುಮ್ನ ಶಿಖಂಡಿ ಬಂದು ಹಸ್ತಿನಪುರದಲ್ಲೇ ಬಂದು ಕಲಿತಾರೆ. ಗುರುಕುಲದಲ್ಲಿ ಆಶ್ರಯ ಸಿಗತ್ತೆ ಅವರಿಗೆ. ಹಾಗಾಗಿ ಈ ಸಂಬಂಧಗಳು ಬಹಳ ವಿಚಿತ್ರವಾಗಿ ವರ್ಕ್ ಆಗುತ್ತೆ ಇಲ್ಲಿ ಅಂತ. ಇದೇ ಹೊತ್ತಿಗೆ ದುರ್ಯೋಧನ ತನ್ನ ತಮ್ಮಂದಿರನ್ನ ಕರೆದುಕೊಂಡು ಮತ್ತೆ ಭೀಷ್ಮನ ಸುತ್ತ ನಿಂತ್ಕೊಳ್ತಾನೆ. ಅವನ ಮೇಲೆ ನಕುಲ ಸಹದೇವರು ಯುದ್ಧ ಮಾಡ್ತಾ ಇದ್ರು ಅಂತ ಹಿಂದೆ ಬಂತಲ್ಲ ಪ್ರಸ್ತಾಪ. ಅಲ್ಲಿ ಬಂದು ಭೀಷ್ಮನ ಸುತ್ತ ನಿಂತ್ಕೊಳ್ತಾರೆ. ಅದೇ ಹೊತ್ತಿಗೆ ಸೂರ್ಯಾಸ್ತ ಆಗುತ್ತಾ ಇರೋದನ್ನ ಗಮನಿಸಿ ದುರ್ಯೋಧನ ತನ್ನವರಿಗೆ ಬೇಗ ಬೇಗ ಮುಂದುವರಿರಿ ಅಂತ ಹೇಳ್ತಾನೆ. ಬೇಗ ಬೇಗ ಒಂದಿಷ್ಟು ಇವತ್ತಿನದ್ದನ್ನು ಮಾಡಿಬಿಡೋಣ ಅಂತ. ಅಬ್ರವೀ ತಾವಕಾನ್ ಸರ್ವಾನ್ ತ್ವರಧ್ವಮಿತಿ ಭಾರತ ಅಂತ, ಬೇಗ ಬೇಗ ಮಾಡಿ ಅಂತ ಹೇಳ್ತಾನೆ.
ಹೀಗೆ ಆಗ್ತಾ ಇರುವಾಗಲೇ ಸೂರ್ಯಾಸ್ತ ಆಗತ್ತೆ. ಇಷ್ಟಾಗ್ತಾ ಇದ್ದಾಗ ಸೂರ್ಯಾಸ್ತ ಆಗತ್ತೆ. ಮತ್ತು ಯುದ್ಧ ವಿರಾಮ ಘೋಷಣೆಯಾಗಿ ಎಲ್ಲರೂ ತಮ್ಮ ತಮ್ಮ ಶಿಬಿರಗಳಿಗೆ ಹಿಂದಿರುಗುತ್ತಾರೆ. ಶಿಬಿರಗಳಿಗೆ ಹಿಂದಿರುಗಿದ ಮೇಲೆ ಏನಾಗುತ್ತೆ ಅಂತ ಈ 7ನೇ ದಿವಸದ ಯುದ್ಧದ ಕೊನೆಯಲ್ಲೊಂದು ಮಾತು ಬರುತ್ತೆ ಅಂತ. ಅಲ್ಲಿ ಹೋಗಿ ಅವರ ವರ್ತನೆಗಳು ಹೇಗಿರುತ್ತೆ, ನಡವಳಿಕೆಗಳೇನಿರುತ್ತೆ, ಏನು ಮಾಡ್ತಾರೆ ಅಂತ ಅಂದರೆ, ಒಂದು ಚುಚ್ಚುರುವ ಆಯುಧಗಳನ್ನೆಲ್ಲ ಕಿತ್ಕೊಳ್ತಾರೆ, ಒಂದು ಚಿಕಿತ್ಸೆ ಮಾಡಿಕೊಂಡು ಪರಸ್ಪರ ಇವತ್ತೇನು ಯುದ್ಧ ಆಯಿತು ಅಂತ ಮಾತಾಡ್ಕೊಳ್ತಾರೆ. ಯಾರೋ ಒಬ್ಬರನ್ನೊಬ್ಬರನ್ನ ಮೆಚ್ಚುತ್ತಾರೆ, ನೀನು ಚೆನ್ನಾಗಿ ಮಾಡಿದೆ, ನೀನು ಇದನ್ನು ಚೆನ್ನಾಗಿ ಮಾಡಿದೆ ಅಂತ ಮೆಚ್ಚುತ್ತಾರೆ. ಆಮೇಲೆ ಒಂದಿಷ್ಟು ಸಂತೋಷ ವಾತಾವರಣ ನಿರ್ಮಾಣ ಆಗಿ ಒಂಥರದಲ್ಲಿ ಬಹಳ ಸಮಾಧಾನ, ಸ್ವರ್ಗದ ತರದ ವಾತಾವರಣ ನಿರ್ಮಾಣ ಆಗತ್ತೆ ಎನ್ನುವ ಒಂದು ಮಾತು ಬರುತ್ತೆ ಇಲ್ಲಿ ಶಿಬಿರಕ್ಕೆ ಹೋದ ಮೇಲೆ ಅಂತ. ಅಂದರೆ ಅವ್ರು ಹೇಗಿರ್ತಾ ಇದ್ರು ಅಂತ ಅಂದರೆ, ಯುದ್ಧದನ್ನು ಇಷ್ಟೆಲ್ಲ ಭೀಕರವಾಗಿ ಮಾಡಿ ಮಾರನೇ ದಿನ ಮತ್ತೆ ಮಾಡುವಾಗ ಈಗ ಮನಸ್ಸಿಗೊಂದು ಬದಲಾವಣೆ ಸಿಗದೇ ಇದ್ರೆ ಮಾರನೇ ದಿವಸ ಅದೇ ಉತ್ಸಾಹ, ಅದೇ ಶೌರ್ಯ ಅದೆಲ್ಲ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮನಸ್ಸಿಗೆ ಖುಷಿ ಪಡುವ ಒಂದಿಷ್ಟು ಕೆಲಸಗಳನ್ನು ಅವರು ಮಾಡಿಕೊಂಡು ಸಿದ್ಧರಾಗುತ್ತಾ ಇದ್ರು ಅನ್ನೋದು ಒಂದು ಇಲ್ಲಿಯ ಮಾತುಗಳ ಮೂಲಕ ಗೊತ್ತಾಗತ್ತೆ ಅಂತ. ಎಸ್, ಸೊ ಹಾಗೆ ನಾವು 7ನೇ ದಿನದ ಯುದ್ಧವನ್ನು ಕೊನೆಗೆ ಮುಕ್ತಾಯ ಆಗುತ್ತೆ. ಸೊ 7ನೇ ದಿನದ ಯುದ್ಧದಲ್ಲಿ ನಾವು ಫಸ್ಟ್ ಹಾಫ್ ಒಂದು ಎಪಿಸೋಡಲ್ಲಿ ನೋಡಿದ್ರೆ, ಸೆಕೆಂಡ್ ಹಾಫ್ ಇನ್ನೊಂದು ಈ ಒಂದು ಸಂಚಿಕೆಯಲ್ಲಿ ನೀವು ನೋಡಿದ್ರಿ. ಸಾಕಷ್ಟು ಡೆವಲಪ್ಮೆಂಟ್ಗಳು, ಸಾಕಷ್ಟು ಸೈಕಾಲಜಿಕಲ್ ವಾರ್ಗಳು, ಸಾಕಷ್ಟು ಬೆಳವಣಿಗೆಗಳು ನಡೆದನ್ನು ನಾವು ನೋಡಿದ್ವಿ. ವಿಶೇಷವಾಗಿ ಭೀಷ್ಮ ಮತ್ತು ಯುಧಿಷ್ಠಿರನ ಮಧ್ಯೆ, ಭೀಮ ಮತ್ತು ದುರ್ಯೋಧನ ಮಧ್ಯೆ, ಭೀಮ ಮತ್ತು ಕೌರವರ ಮಧ್ಯೆ, ಮತ್ತು ಶಿಖಂಡಿ ಮತ್ತು ಭೀಷ್ಮನ ಮಧ್ಯೆ, ಹೀಗೆ ಸಾಕಷ್ಟು ದ್ವಂದ್ವ ಯುದ್ಧಗಳು ಮತ್ತು ಸಾಮೂಹಿಕವಾಗಿ ನಡೆದಂಥ ಯುದ್ಧಗಳನ್ನ ಕೂಡ ನೋಡಿದ್ವಿ. ಸೊ ಅದಾದ ನಂತರ ಮುಗಿದ ಮೇಲೆ ಏನು ಮಾತುಕತೆ ಆಗುತ್ತೆ ಅನ್ನೋದು ಕೂಡ ನೋಡಿದ್ವಿ. ಸೊ ಇಲ್ಲಿಗೆ 7ನೇ ದಿನದ ಯುದ್ಧವನ್ನು ನಾವು ಮುಗಿಸ್ತಾ ಇದ್ದೀವಿ. ಸೊ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯದಲ್ಲೇ ಪ್ರಶ್ನೋತ್ತರ ಸರಣಿ ಕೂಡ ನಾವು ಶುರು ಮಾಡ್ತಾ ಇದ್ದೀವಿ. ಸೊ ಎಲ್ಲವನ್ನು ನಮಗೆ ತಿಳಿಸಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಮಹಾಭಾರತ ಯುದ್ಧ ಪರ್ವದಲ್ಲಿದ್ದೀವಿ ನಾವು. ಸೊ ನಿಮಗೆ ಗೊತ್ತಿರ್ಬೋದು, ನಾವು 1 ದಿನದ ಯುದ್ಧವನ್ನು ಕಂಪ್ಲೀಟ್ ಮಾಡಿದ ಮೇಲೆ ಆ ಇಡೀ ಎಪಿಸೋಡನ್ನು ಭಾನುವಾರ ಬೆಳಗ್ಗೆ ನಾವು ಫುಲ್ ಎಪಿಸೋಡ್ ಅಂತ ಹಾಕ್ತೀವಿ. ಅಕಸ್ಮಾತ್ ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಹಳೆಯ ಸಂಚಿಕೆಗಳನ್ನ, ನೀವು ಆ ಒಂದು ಫುಲ್ ಎಪಿಸೋಡ್ಗಳನ್ನ ನೋಡ್ಬೋದು. ನೀವು ಪ್ರತಿಯೊಂದು ಅಧ್ಯಾಯವನ್ನು ನಾವು ಫುಲ್ ಎಪಿಸೋಡ್ ಮಾಡಿ ನಾವು ಅದನ್ನು ಅಪ್ಲೋಡ್ ಮಾಡ್ತಾ ಬಂದಿದ್ದೀವಿ. ಅದರ ಒಂದಷ್ಟು ಲಿಂಕ್ಗಳನ್ನ ಮೊದಲನೇ ಸಂಚಿಕೆಯಿಂದ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಮ್ಯುನಿಟಿ ಪೇಜಲ್ಲಿ ಪುನೀತ್ ಹಾಕ್ಬೋದು. ಸೊ ಯಾರಾದರೂ ಮಿಸ್ ಮಾಡಿಕೊಂಡ್ರೆ ಅದನ್ನು ನೀವು ನೋಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ. ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ, ಶುದ್ಧತೆಗೆ ಆದ್ಯತೆ.